ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಆರ್ ಟಿ ಒ ಎಕ್ಸಾಮಲ್ಲಿ ಏನು ಹಿಸ್ಟ್ರಿ ಕ್ವಶನ್ಸ್ ಬಂದಿದ್ದಾವೆ ಆ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಇದರಲ್ಲಿ ಆಲ್ರೆಡಿ ಇವಾಗ ಆರ್ ಟಿ ಒದಲ್ಲಿ ಬಂದಿರುವಂಥ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಬಂದಿರುವಂತಹ ಪಂಚಾಯತ್ ರಿಲೇಟೆಡ್ ಆಲ್ರೆಡಿ ಕವರ್ ಮಾಡಿದ್ದೀನಿ. ಹಾಗೆ ಪೊಲಿಟಿ ಕೂಡ ಕವರ್ ಆಗಿದೆ, ಆಮೇಲೆ ಎಕನಾಮಿಕ್ಸ್ ಕೂಡ ಕವರ್ ಆಗಿದೆ. ಇವತ್ತು ಹಿಸ್ಟ್ರಿ ಬಂದ ಕವರ್ ಮಾಡ್ಕೊಳ್ಳೋಣ. ಯಾಕೆ ನಾ ಎಲ್ಲ ಸಪ್ರೇಟ್ ಮಾಡ್ತೇನೆ ಅಂದರೆ, ಒಂದು ಕ್ವಶನ್ ಬಂತಂದರೆ ಅದರದ್ದು ಕಂಪ್ಲೀಟ್ ಅನಾಲಿಸಿಸ್ ಮಾಡೋದು ದೃಷ್ಟಿಯಿಂದ ನಾನು ಎಲ್ಲ ಸಪ್ರೇಟ್ ಮಾಡ್ತಿದ್ದೀನಿ. ಯಾಕಂದರೆ ಎಲ್ಲ ಒಂದರಲ್ಲೇ ಮಾಡಿದ್ರೆ ಅಂದರೆ ಅದೇ ಒಂದು ಕ್ಲಾಸ್ನ 2-3 ಅವರ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲದನ್ನೂ ಸ್ಪ್ಲಿಟ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟು ಬರುವಂತಹ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೂ ಕೂಡ ಈ ಕ್ವಶನ್ ಪೇಪರ್ ನಿಮಗೆ ಬಹಳ ಯೂಸ್ ಆಗುತ್ತೆ. ಯಾಕಂದರೆ ಅದನ್ನು ಕೂಡ ಕೆ ಪಿ ಎಸ್ ಸಿನೇ ನಡೆಸ್ತಿದೆ, ಇದು ಕೂಡ ಕೆ ಪಿ ಎಸ್ ಸಿನೇ ನಡೆಸಿರೋದ್ರಿಂದ ಅವೆಲ್ಲ ಇಂಟರ್ಲಿಂಕ್ ಇರುತ್ತೆ. ಹಾಗಾಗಿ ಇದು ಈ ಎಕ್ಸಾಮು ಆ ಎಕ್ಸಾಮ್ಗೆ ಒಂಥರ ದಾರಿದೀಪ ಅಂತಾನೆ ಹೇಳ್ಬೋದು. ಇದ್ರ ಮೇಲೆ ಯಾವ ರೀತಿ ಹಿಸ್ಟ್ರಿ ಕ್ವಶನ್ಸ್ ಬಂದಿದ್ದಾವೆ ಅಂತ ನೋಡೋಣ. ಟೋಟಲ್ ಆಗಿ 14 ಕ್ವಶನ್ಸು ಹಿಸ್ಟ್ರಿಲಿ ಬಂದಿದ್ದಾವೆ. ಇದು ಅಂತ ಡಿಫಿಕಲ್ಟ್ ಪೇಪರ್ ಅಂತ ಏನಿಲ್ಲ. ಅವನು ಆರ್ಟ್ ಅಂಡ್ ಕಲ್ಚರ್ ಆ ಥರ ಕೇಳಿದಾಗ ಪೇಪರು ಡಿಫಿಕಲ್ಟ್ ಆಗ್ತದೆ. ಇಲ್ಲೇ ಆ ಥರ ಏನು ಕೇಳಿಲ್ಲ. ಓಕೆನಾ. ಕ್ವಶನ್ ನೋಡ್ತಾ ಹೋಗೋಣ ಯಾವ ರೀತಿ ಅದು. ಹಾಗೆ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಇದೇ ಚಾನಲಲ್ಲಿದೆ. ಅಲ್ಲಿ ಹೋಗಿ ನೋಡ್ಕೊಂಡ್ರೆ ನೀವು ಇವಾಗ 18ರಿಂದ 19 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಅದರಲ್ಲಿ 29 ವಿಡಿಯೋಸ್ ಇದ್ದಾವೆ. ಅದರಲ್ಲಿ ಎಲ್ಲ ಹಳೆಯವು 2023, 24ರಲ್ಲಿ 2023, 24ರಲ್ಲಿ ನಡೆದಿರುವಂಥ ಎಲ್ಲ ಕ್ವಶನ್ ಪೇಪರ್ನು ಕೂಡ ನಾನು ಪ್ರತಿಯೊಂದು ಕ್ವಶನ್ ಪೇಪರ್ನು ಅನಾಲಿಸಿಸ್ ಮಾಡ್ತೀನಿ. ಯಾಕಂದರೆ ಟ್ರೆಂಡ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಾದರೆ, ನಿಮಗೆ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅಂತ ಗೊತ್ತಾದರೆ ನಮಗೆ ಆಮೇಲೆ ಓದೋಕ್ಕೆ ಚೆನ್ನಾಗಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ನೀವು ಕ್ವಶನ್ ಪೇಪರ್ನ ಕಂಪಲ್ಸರಿ ನೋಡಬೇಕು. ಓಕೆನಾ. ನೆಕ್ಸ್ಟ್ ಆಮೇಲೆ ಕಡಿಮೆ ಓದ್ಕೊಂಡು ಜಾಸ್ತಿ ಮಾರ್ಕ್ಸ್ ಬರೋ ಕೆಲವೊಂದಿಷ್ಟು ಟಾಪಿಕ್ಸ್ ಇರ್ತವೆ. ಓಕೆನಾ. ಅದಂತಂದು ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಒಂದು ಫೋಲ್ಡರ್ ಇದೆ. ಓಕೆನಾ. ಅದು ಕೂಡ ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ 15 ವಿಡಿಯೋಸ್ ಇದಾವೆ. ಓಕೆನಾ. ಅದರಲ್ಲಿ ಏನೇನು ವಿಡಿಯೋಸ್ ಇರ್ತವೆ ಅಂತಂದರೆ, ಕರ್ನಾಟಕ ಭೂ ಸುಧಾರಣೆ ಇದೆ ಅದರಲ್ಲಿ, ಆಮೇಲೆ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜು, ಸಹಕಾರ ಸಂಘ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಕರ್ನಾಟಕದ ಪಾತ್ರ, ಆಮೇಲೆ ಕರ್ನಾಟಕಕ್ಕೆ ಸಂಬಂಧಿಸಿದ ಪರಿಸರ ಸಮಸ್ಯೆಗಳು, ಈ ಥರ ಏನು ಯೂನಿಕ್ ಟಾಪಿಕ್ಸ್ ಇದಾವಲ್ವಾ, ಇದ್ರದ್ದು ಸೇರಿಕೊಂಡು ಇಲ್ಲಿ 15 ವಿಡಿಯೋಸ್ ಇದಾವೆ. ಅದರಲ್ಲಿ ಒಂದು ಟಾಪಿಕ್ ಆದಮೇಲೆ ಅದರ ರಿಲೇಟೆಡ್ ಏನು ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೇಳಿದರೆ, ಈಗ ಪಂಚಾಯತ್ ರಿಲೇಟೆಡ್ ಒಂದು ಟಾಪಿಕ್ ಅಂತಂದರೆ ಅದ್ರ ರಿಲೇಟೆಡ್ ಪಂಚಾಯತ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ ಆ ರೀತಿ ವಿಡಿಯೋಸ್ ಎಲ್ಲ ನಾನು ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಏನು ಫೋಲ್ಡರ್ ಪ್ಲೇ ಲಿಸ್ಟ್ ಇದೆ ಅಲ್ಲಿರ್ತವೆ. ಓಕೆನಾ. ಇವು 2 ಪ್ಲೇ ಲಿಸ್ಟ್ ಇದಾವಲ್ವಾ, ಇವು 2 ಕೂಡ ಫ್ರೀ ಇರಲ್ಲ, ಇದು ಪೇಡ್ಗಿರುತ್ತೆ. ಓಕೆನಾ. ಎಲ್ಲೆಂದರೆ ಇವಾಗ ನೀವು ಸಬ್ಸ್ಕ್ರೈಬ್ ಆದಮೇಲೆ ಜಾಯಿನ್ ಬಟನ್ ಅಂತ ಬರುತ್ತೆ, ಅಲ್ಲಿ 59 ಅಲ್ಲ, 89 ಅಲ್ಲ, ಇಲ್ಲಿ 159 ಅಂತ ಇದೆ ನೋಡ್ರಿ. ಓಕೆನಾ. ಅಲ್ಲಿ ನೀವು ಜಾಯಿನ್ ಆದ್ರಿಂದ ಇವು ಎಲ್ಲ ವಿಡಿಯೋಸು ಸಿಗ್ತವೆ ನಿಮಗೆ. ಇಲ್ಲ ನಾವು ಬೇಡ ಅಂತ ಪರವಾಗಿಲ್ಲ, ಬಟ್ ನೀವು ಹೋಗುವಾಗ ಇಷ್ಟಾದ್ರೆ ನಿಮ್ಗೆ ಗೊತ್ತಾಗಬೇಕು, ಇಷ್ಟಾದ್ರೆ ನೀವು ತಿಳ್ಕೊಂಡು ಹೋಗ್ಬೇಕು. ಯಾಕಂದರೆ ಪಂಚಾಯತ್ ರಾಜ್ ಇವೆಲ್ಲ ಯೂನಿಕ್ ಟಾಪಿಕ್ಸ್ ಇವು. ಇದಾವಲ್ವಾ, ಭೂ ಸುಧಾರಣೆ ಆಗಲಿ, ಪಂಚಾಯತು, ಗ್ರಾಮೀಣ ಅಭಿವೃದ್ಧಿ, ಲ್ಯಾಂಡ್ ಲ್ಯಾಂಡ್ ರಿಫಾರ್ಮ್ಸ್, ಇವೆಲ್ಲ ಟಾಪಿಕ್ಸು ಚೆನ್ನಾಗಿ ನೋಡ್ಕೊಂಡೇ ಹೋಗ್ಬೇಕು ನೀವು. ಯಾಕಂದರೆ ಕಡಿಮೆ ಓದ್ಕೊಂಡ್ರು ಕೂಡ ಜಾಸ್ತಿ ಮಾರ್ಕ್ಸ್ ಬರೋ ಏರಿಯಾಸ್ ಅವು. ಓಕೆನಾ. ಅದಕ್ಕೆ ಬೇಕಂದ್ರೆ ನೀವು ಅದಕ್ಕೆ ಜಾಯಿನ್ ಆದರೆ ಇಲ್ಲಿ ಕ್ವಶನ್ ಪೇಪರ್ ಕೂಡ ನೋಡಿದರೆ ಯಾವ ರೀತಿ ಟ್ರೆಂಡ್ ಇದೆ ಅಂತ ಕೂಡ ಗೊತ್ತಾಗ್ತದೆ. ಯೂನಿಕ್ ಟಾಪಿಕ್ಸು ಕೂಡ ನೋಡ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ 159 ಇರುತ್ತೆ ಅದು. ಅದಕ್ಕೆ ಬೇಕಂದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಮೊದಲನೇ ಹಿಸ್ಟ್ರಿ ಕ್ವಶನು. ಹಿಸ್ಟ್ರಿಲಿ ಮೊದಲು ಫಸ್ಟ್ ಏನು ಕ್ವಶನ್ ಬಂದಿದೆ, ಒಂದನೇ ಕ್ವಶನ್ ಏನಿದೆ ಅಂದರೆ, ಯಾವ ಘಟನೆಯ ತರುವಾಯ ಅಂದರೆ ಯಾವ ಘಟನೆಯ ನಂತರ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ತಕ್ಷಣ ನಿಲ್ಲಿಸಿದರು. ಈಸಿ ಕ್ವಶನ್ಸ್ ಇದೆ, ಅದರ ಅಂತ ಡಿಫಿಕಲ್ಟ್ ಏನು ಕ್ವಶನ್ ಇಲ್ಲ. 14ಅಲ್ಲಿ ಕನಿಷ್ಠ ಅಂದ್ರೆ ನೀವು ಆರಾಮ್ಸೆ 10 ಆದರೂ ಆರಾಮ್ಸೆ ಮುಟ್ಬೋದು. ಓಕೆನಾ. ಆ ರೀತಿ ಇದೆ. ಬಟ್ ಅವನು ಇದು 2023, 24, ಓಕೆನಾ, 2023, 24ಕ್ಕೆ ನೋಡಿಕೊಂಡ್ರೆ ಇದು ಸ್ವಲ್ಪ ಓಕೆ ಪೇಪರ್ ಅಂತ, ಡಿಫಿಕಲ್ಟ್ ಪೇಪರ್ ಅಂತ ಅನ್ನೋಂಗಿಲ್ಲ. ಓಕೆನಾ. ಇದರಲ್ಲಿ ಯಾವ ಘಟನೆ ತರುವಾಯ ಗಾಂಧೀಜಿಯವರು ಅಸಹಕಾರ ಚಳವಳಿ ತಕ್ಷಣ ನಿಲ್ಲಿಸಿದ್ರು. ಕೆಳಗೆ ಕೊಟ್ಟಿದ್ದಾರೆ 4 ಚಳವಳಿ, ಅದರಲ್ಲಿ ನಿಮಗೆಲ್ಲ ಗೊತ್ತು, ಚೌರಿ ಚೌರ ಆದಮೇಲೆ ನಿಲ್ಲಿಸಿದ್ರು. ಓಕೆನಾ. ಇದು ಚೌರಿ ಚೌರ ಘಟನೆ. ನೆಕ್ಸ್ಟ್ ಏನು ಕೇಳ್ಬೋದು, ಚೌರಿ ಎಕ್ಸಾಕ್ಟ್ ಡೇಟ್ ಕೇಳ್ಬೋದು. ಓಕೆನಾ. ಅಥವಾ ಚೌರಿ ಚೌರ ಘಟನೆ ನಡೆದ ಅದು ಯಾವ ಸ್ಟೇಟಲ್ಲಿದೆ ಅಂತಲೂ ಕೂಡ ಕೇಳ್ಬೋದು. ಒಂದೆರಡು ಲೈನ್ ಇದ್ರ ಮೇಲೆ ನೋಡೋದಾದ್ರೆ, ಇದು ಫೆಬ್ರವರಿ 4, 1922 ಆಗ್ತದೆ. ಓಕೆನಾ. ಚೌರಿ ಚೌರ ಚಳವಳಿ ಇದು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಹಳ್ಳಿ ಅದು. ಆ ಹಳ್ಳಿಯಲ್ಲಿ ಚೌರಿ ಚೌರ ಘಟನೆ ಆದಾಗ ಅಲ್ಲಿ 22 ಜನ ಪೊಲೀಸರನ್ನ, ಇಲ್ಲಿದೆ ನೋಡ್ರಿ, 22 ಜನ ಪೊಲೀಸರನ್ನ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿ ಸುಟ್ಟು ಸಾಯಿಸ್ಬಿಡ್ತಾರೆ. ಹಾಗಾಗಿ ಇಲ್ಲಿ
ಆ ಕಾರಣದಿಂದಾಗಿ ಅಸಹಕಾರ ಚಳವಳಿಯಿಂದ ಸ್ಟಾಪ್ ಮಾಡ್ತಾರೆ. ಅಂದ್ರೆ ಫಸ್ಟ್ ಅಸಹಕಾರ ಚಳವಳಿ ಸ್ಟಾರ್ಟ್ ಆಗಿರ್ತತಿ, ಓಕೆನಾ. ಅದು ಕಂಟಿನ್ಯೂ ಆಗಿ ಇರ್ತತಿ. ಕಂಟಿನ್ಯೂ ಇದ್ದಾಗ ಇಲ್ಲಿ ನೆಕ್ಸ್ಟ್ ಚೌರಿ ಚೌರ ಅನ್ನುವ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗಾಂಧಿ ಚೌರಿದ್ನ ಅಸಹಕಾರ ಚಳವಳಿ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಅದು ನಿಧಾನವಾಗಿ ಆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ರನ್ ಆಗ್ತಿರುವಾಗ ಇಲ್ಲಿ ಚೌರಿ ಚೌರದಲ್ಲಿ ಪೊಲೀಸರನ್ನ ನಮ್ ಜನರೇ ಸಾಯಿಸ್ಬಿಟ್ರಲ್ಲ ಅನ್ನೋ ಅದಕ್ಕೆ ಬೇಜಾರಾಗಿ ಗಾಂಧೀಜಿಯವರು ಇಲ್ಲಿ ಅಹಿಂಸೆಯಿಂದ ಆಗ್ತಿದೆ ಅನ್ನೋ ದೃಷ್ಟಿಯಿಂದ ಇದನ್ನ ಹಿಂತಗೊಳ್ತಿದ್ದೀನಿ ಅಂತಂದು ಚೌರಿ ಚೌರ ಘಟನೆ ಆದ ತಕ್ಷಣ ಅವರು ಅಸಹಕಾರ ಚಳವಳಿಯನ್ನು ಹಿಂತಗೊಳ್ತಾರೆ. ಇದೇ ಅದ್ರ ಪಾಯಿಂಟ್ ಆಗಿರ್ತದೆ, ಓಕೆನಾ. ಯಾವಾಗ ಆಯ್ತು? ಫೆಬ್ರವರಿ 4, 1922ರಂದು ಅದು ಚೌರಿ ಚೌರ ಚಳವಳಿ ಆಗ್ತದೆ ಉತ್ತರ ಪ್ರದೇಶದಲ್ಲಿ, ಓಕೆನಾ. ನೆಕ್ಸ್ಟ್ ಇನ್ನೊಂದು ಅದರಲ್ಲಿ ಆಪ್ಷನ್ ಏನಾಯ್ತು, ಅಲಿಪೋರ್ ಬಾಂಬಿನ ಸಂಚು, ಆಮೇಲೆ ಚಿತ್ಕಂಗ್ ಸಂಚು ಅಂತಿದೆ. ಅವೆರಡು ನೋಡೋಣ. ಅಲಿಪೋರ್ ಬಾಂಬ್ ಸಂಚು ಅದರಲ್ಲಿ ಮೇಜರ್ ಆಗಿ ಯಾರು ಇದ್ರು ಅಥವಾ ಅದು ಯಾವಾಗ ನಡೀತು, ಈ ರೀತಿ ಕ್ವಶನ್ ಕೇಳ್ತಾರೆ, ಓಕೆನಾ. ಇದು ಬಾಂಬ್ ಪ್ರಕರಣ ಮುಜಾಪುರದಲ್ಲಿರುವ ಜಿಲ್ಲಾ ನ್ಯಾಯಾಧೀಶರನ್ನು ಕೊಲೆ ಮಾಡುವ ಪ್ರಯತ್ನ ಆಗಿರ್ತದೆ ಇದು, ಓಕೆನಾ. ಇದು ಯಾವಾಗ ನಡೀತದೆ? 1908ರಲ್ಲಿ ನಡೀತದೆ. ಇದನ್ನ ಮಾಡಿದವರು ಯಾರಂದ್ರೆ, ಬಾಂಬ್ ಎಸೆದರು ಕ್ರಾಂತಿಕಾರಿಗಳ ಯಾರಂದ್ರೆ ಪ್ರಫುಲ್ಲ ಚೌಕಿ ಮತ್ತು ಖುದಿರಾಮ್ ಬೋಸ್, ಇವರಿಬ್ರು ಮಾಡಿರ್ತಾರೆ. ಪ್ರಫುಲ್ಲ ಚೌಕಿ ಮತ್ತು ಖುದಿರಾಮ್ ಬೋಸ್, ಓಕೆನಾ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇದರಲ್ಲಿ ಪ್ರಫುಲ್ಲ ಚೌಕಿಯವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ 18 ಆಗಿರುವಂತಹ ಖುದಿರಾಮ್ ಬೋಸ್ ಇವ್ರನ್ನ ಗಲ್ಲು ಶಿಕ್ಷೆ ಹಾಕಿ ಇವ್ರನ್ನ ಗಲ್ಲು ಶಿಕ್ಷೆ ಹಾಕ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇನ್ನು ಮತ್ತೆ ಯಾರ್ಯಾರು ಇರ್ತಾರೆ ಅಂದ್ರೆ, ಇದ್ರೊಳಗೆ ಯಾರ್ಯಾರು ಭಾಗವಹಿಸ್ತಿರ್ತಾರೆ ಅಂದ್ರೆ ಅರವಿಂದೋ ಘೋಷ್ ಇರ್ತಾರೆ, ಚಿತ್ತರಂಜನ್ ದಾಸ್ ಕೂಡ ಇರ್ತಾರೆ. ಆಮೇಲೆ ಈ ಪ್ರಕರಣ ಒಳಗಾದ ವ್ಯಕ್ತಿಗಳಂದ್ರೆ ಅರವಿಂದೋ ಘೋಷ್, ಅವರ ಸಹೋದರರು ಸತ್ಯೇಂದ್ರನಾಥ್ ಬೋಸು, ಈ ತರ 30ಕ್ಕೂ ಹೆಚ್ಚು ಜನರು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ, ಓಕೆನಾ. ಇದು ಯಾವಾಗ ನಡೆದು? 1908ರಲ್ಲಿ ನಡೀತದೆ, ಓಕೆನಾ. ನೆಕ್ಸ್ಟ್ ಚಿತ್ತಗಾಂಗ್, ಇದು ಒಂದು ಕೂಡ ಪ್ರಕರಣ. ಇದು ಯಾರ ನೇತೃತ್ವದಲ್ಲಿ ಅಂದ್ರೆ ಸೂರ್ಯಸೇನ್ ಅವರ ನೇತೃತ್ವದಲ್ಲಿ ಇದು ನಡೀತದೆ. ಯಾವಾಗ ನಡೀತು? ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಏಪ್ರಿಲ್ 18, 1930ರಲ್ಲಿ ನಡೀತದೆ, ಓಕೆನಾ. ಏಪ್ರಿಲ್ 18, 1930ರಲ್ಲಿ ಚಿತ್ತಗಾಂಗ್ ಸಶಸ್ತ್ರ ದಂಗೆ ನಡೀತೈತಿ, ಓಕೆನಾ. ಇದಕ್ಕೆ ಡಾಕ್ಟರ್ ಮಾಸ್ಟರ್ ಅಂತ ಕರಿತಿರ್ತಾರೆ ಸೂರ್ಯಸೇನ್ ಅವ್ರನ್ನ. ಡಾಕ್ಟರ್ ಮಾಸ್ಟರ್ ಅಂತ ಕರಿತಿರ್ತಾರೆ, ಓಕೆನಾ. ಇದರಲ್ಲಿ ಮತ್ತೆ ಯಾರು ಭಾಗವಹಿಸಿರ್ತಾರೆ ಅಂದ್ರೆ ಗಣೇಶ್ ಘೋಷ್, ಲೋಕನಾಥ್ ಬಾಲ್, ಓಕೆನಾ. ಇನ್ನು ಕೆಲವೊಂದಿಷ್ಟು ಜನ ಪ್ರಮುಖವಾದರು ಇದರಲ್ಲಿ ನೇತೃತ್ವವನ್ನು ವಹಿಸಿರ್ತಾರೆ. ಚಿತ್ತಗಾಂಗ್ ಇದು ಸೂರ್ಯಸೇನ್ ಅವರ ನೇತೃತ್ವದಲ್ಲಿ. ಇದು ಮೇನ್ ಪಾಯಿಂಟ್, ಅಷ್ಟು ನೆನಪಿಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್, ಯಾವ ವಿಜಯದ ನೆನಪಿಗಾಗಿ ಅಕ್ಬರ್ ಫತೇಪುರ್ ಸಿಕ್ರಿಯಲ್ಲಿ ಬುಲಂದರ್ ದರ್ವಾಜವನ್ನು ನಿರ್ಮಿಸಿದನು? ಅಂದ್ರೆ ಕೆಳಗೆ 4 ಪ್ಲೇಸಸ್ ಕೊಟ್ಟಿದ್ದಾರೆ. ಆ ಯಾವ ಪ್ಲೇಸ್ ಅನ್ನ ಗೆದ್ದ ನಂತರ ಅದರ ನೆನಪಿಗಾಗಿ ಬುಲಂದರ್ ದರ್ವಾಜವನ್ನ ಅಕ್ಬರ್ ಅವರು ಫತೇಪುರ್ ಸಿಕ್ರಿಯಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಕ್ವಶನ್ ಕೇಳ್ತಿದ್ದಾರೆ. ಸಿಂಧು, ಗುಜರಾತ್, ಮಾಳ್ವಾ, ಮೇವರ್ ಅಂತ ಬರ್ತದೆ. ಇದು ರೈಟ್ ಆನ್ಸರ್ ಗುಜರಾತ್ ಆಗಿರ್ತದೆ, ಓಕೆನಾ. ಇಲ್ಲಿ ಬುಲಂದರ್ ದರ್ವಾಜ ಬಿಲ್ಟು ಮೊಘಲ್ ಎಂಪೈರ್ ಅಕ್ಬರ್ ವಿಕ್ಟರ್ ಓವರ್ ಗುಜರಾತ್, ಅಂದ್ರೆ ಗುಜರಾತ್ನಲ್ಲಿ ಗೆದ್ದಿರುವ ಅದರ ನೆನಪಿಗಾಗಿ ಅಕ್ಬರ್ ಅವರು ಬುಲಂದರ್ ದರ್ವಾಜವನ್ನ ಕಟ್ತಾರೆ, ಓಕೆನಾ. ಅದು ಡೋರ್ ಆಫ್ ವಿಕ್ಟರಿ ಅಂತ ಕೂಡ ಕಟ್ತಾರೆ ಅದನ್ನ. ಇದು ಎಲ್ಲಿದೆ ಅಂದ್ರೆ ಫತೇಪುರ್ ಸಿಕ್ರಿಯಲ್ಲಿದೆ. ಫತೇಪುರ್ ಸಿಕ್ರಿಯಲ್ಲಿದೆ, ಆಗ್ರಾದಲ್ಲಿದೆ, ಓಕೆನಾ. ಯಾವಾಗ ಕಟ್ತಾರೆ ಇದನ್ನ? 1602ರಲ್ಲಿ ಕಟ್ತಾರೆ. ಯಾರು? ಮೊಘಲರ ದೊರೆ ಆದಂತಹ ಅಕ್ಬರ್ ಅವರು ಕಟ್ತಾರೆ, ಓಕೆನಾ. ಇದು ಆ ಯುದ್ಧ ಯಾವಾಗ ಆಗಿರ್ತದೆ ಅಂದ್ರೆ 1573ರಲ್ಲಿ ಆಗಿರ್ತದೆ, ಓಕೆನಾ. 1573ರಲ್ಲಿ ಅದರ ನೆನಪಿಗಾಗಿ 1602ರಲ್ಲಿ ಅದನ್ನ ಕಟ್ತಾರೆ, ಓಕೆನಾ, ಬುಲಂದರ್ ದರ್ವಾಜವನ್ನು, ಓಕೆನಾ. ಇದಕ್ಕೆ ಹೈಯೆಸ್ಟ್ ಗೇಟ್ವೇ ಇಂದ ವರ್ಲ್ಡ್ ಅಂತ ಕರೀತಾರೆ. ಇದು 12 ವರ್ಷಗಳ ಕಾಲ ಸುದೀರ್ಘವಾಗಿ ಬುಲಂದರ್ ದರ್ವಾಜವನ್ನು ಕಟ್ಟಿರ್ತಾರೆ. ಮೇಡ್ ಆಫ್ ದಿ ರೆಡ್ ಅಂಡ್ ಬಫ್ ಸ್ಟ್ಯಾಂಡ್ ಸ್ಟೋನ್, ಓಕೆನಾ. ಇದನ್ನ ಕೇಳ್ಬೋದು, ಯಾವುದರಿಂದ ಕಟ್ಟಿದ್ರು ಅಂತ, ಓಕೆನಾ. ರೆಡ್ ಅಂಡ್ ಬಫ್ ಸ್ಟ್ಯಾಂಡ್ ಸ್ಟೋನ್ ಇಂದ ಇದನ್ನ ಕಟ್ಟಿರ್ತಾರೆ. ಯಾವುದು? ಬುಲಂದರ್ ದರ್ವಾಜವನ್ನು. ನೆಕ್ಸ್ಟ್, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದ ದಿವಾನ್ ಯಾರು? ಓಕೆನಾ. ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಈ ಟಾಪಿಕ್ ಬಂತದಂದ್ರೆ ಅದು ಇಂಪಾರ್ಟೆಂಟ್. ನಾವು ಕ್ವಶನ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಈಗ ಮೈಸೂರು ಅಂತ ಬಂದ್ರೆ, ಮೈಸೂರು ಅಂತ ಈ ಚಾಪ್ಟರ್ ಏನಿದೆ ಅಲ್ವಾ, ಮೈಸೂರು ದಿವಾನ್ರು, ಅದು ಏನಿದೆ ಆ ಲಿಸ್ಟ್ ಎಲ್ಲ ನೋಡ್ಕೋಬೇಕು ನೀವು. ಮೈಸೂರು ಸಾಮ್ರಾಜ್ಯ ಆ ಲಿಸ್ಟ್ ಎಲ್ಲ ನೋಡ್ಕೋಬೇಕು, ಓಕೆನಾ. ಈ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದ ದಿವಾನ್ ಯಾರು? ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್, ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್. ಇದು ಅಯ್ಯರ್ ಇದು, ಓಕೆನಾ. ಇದು ಕರೆಕ್ಟ್ ಆನ್ಸರ್ ಶೇಷಾದ್ರಿ ಅಯ್ಯರ್ ಆಗಿರ್ತಾರೆ. ಈಗ ಏನಂದ್ರೆ, ಅವನು ಇವಾಗ ಆರಂಭಿಸಿದ ದಿವಾನ್ರ ಬಗ್ಗೆ ಕೇಳಿದಾನೆ. ದಿವಾನ್ರು, ಒಡೆಯರು, ಓಕೆನಾ. ಈಗ ಇವೆಲ್ಲ ಇಂಪಾರ್ಟೆಂಟ್, ಅವು ಈ ಟಾಪಿಕ್ ಇಂಪಾರ್ಟೆಂಟ್. ಆಮೇಲೆ ವಿಶ್ವೇಶ್ವರಯ್ಯರ ಬಗ್ಗೆ ಸ್ಯಾಡ್ ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ರು. ಅಂದ್ರೆ ಅವನ್ಗೆ ಆ ಟಾಪಿಕ್ ನೆನಪಿದಾವೆ. ಕ್ವಶನ್ ಪೇಪರ್ ತೆಗುವಾಗ ಮತ್ತು ಅದನ್ನ ತೆಗಿತಾನ ಅವನು, ಓಕೆನಾ. ಇಲ್ಲಿ 4 ಕೊಟ್ಟಿದ್ದಾನೆ ಅಂದ್ರೆ 4 ಕೂಡ ನೀವು ನೋಡ್ಕೋಬೇಕು. ಇಲ್ಲಾಂದ್ರೆ ಮೈಸೂರು ಸಾಮ್ರಾಜ್ಯ ಇದೇನಿದೆ ಅಲ್ವಾ ಅದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಡ್ಬೇಕು ನೀವು, ಓಕೆನಾ. ನೆಕ್ಸ್ಟ್, ಇದಕ್ಕೆ ರೈಟ್ ಆನ್ಸರ್ ಶೇಷಾದ್ರಿ ಅಯ್ಯರ್ ಅವರು,
ಓಕೆನಾ. ಇವರು ಎಲ್ಲಿಂದ ಎಲ್ಲಿವರೆಗೂ ಇರ್ತಾರೆ ಅಂದರೆ ಚಾಮರಾಜ ಒಡೆಯರಿಂದ ಮಹಾರಾಜ ಕೃಷ್ಣರಾಜ ಒಡೆಯರ್ 4ನೇ ಕೃಷ್ಣರಾಜ ಒಡೆಯರ್ವರೆಗೂ ಇರ್ತಾರೆ. 1883ರಿಂದ 1901ರವರೆಗೂ ಈ ಟರ್ಮಲ್ಲಿ ಶೇಷಾದ್ರಯ್ಯರ್ ಅವರು ಇರ್ತಾರೆ. ಓಕೆನಾ. ನೆಕ್ಸ್ಟ್ ಇವರು ಶೇಷಾದ್ರಯ್ಯವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂದರೆ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಮಾಡ್ತಾರೆ, ಆಮೇಲೆ ಎಜುಕೇಷನ್ ರಿಫಾರ್ಮ್ಸ್ ಮಾಡ್ತಾರೆ, ಅದರಲ್ಲಿ ಪ್ರಮೋಷನ್ ಎಜುಕೇಷನ್ನು ಈ ಥರ ಮಾಡ್ತಾರೆ. ನೆಕ್ಸ್ಟು ಮೈಸೂರು ಯೂನಿವರ್ಸಿಟಿ 1916ರಲ್ಲಿ ಮಾಡ್ತಾರೆ. ಓಕೆನಾ. ಇವೆಲ್ಲ ಕೀ ಪಾಯಿಂಟ್ಸು. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರೈಲ್ವೇಸು, ಪಬ್ಲಿಕ್ ವರ್ಕ್ಸು ಇದ್ರ ಕೂಡ ಅಲ್ಲಿ ಮಾಡ್ತಾರೆ. ಆಮೇಲೆ ಫಿಸಿಕಲ್ ಮ್ಯಾನೇಜ್ಮೆಂಟಲ್ಲಿ ರೆವೆನ್ಯೂ ರಿಫಾರ್ಮ್ಸ್ ಮಾಡ್ತಾರೆ, ಸೋಷಿಯಲ್ ರಿಫಾರ್ಮ್ಸ್ ಮಾಡ್ತಾರೆ. ಈ ರೀತಿ ಹಲವಾರು ರಿಫಾರ್ಮ್ಸ್ಗಳನ್ನು ಮಾಡೋದು ಶೇಷಾದ್ರಿ ಅಯ್ಯರ್ ಅವರು. ಹಾಗಾಗಿ ಅವರು ಇಂಪಾರ್ಟೆಂಟ್ ಆಗಿರ್ತಾರೆ ಎಕ್ಸಾಮ್ಗೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಏನಿದೆ, ಶಿವಾಜಿಯನ್ನು ಶಿಕ್ಷಿಸಲು ನಾನು ಇದ್ರ ಮೇಲೆ ಒಂದು ವಿಡಿಯೋನ ಡೆಡಿಕೇಟೆಡ್ ಆಗಿ ವಿಡಿಯೋನ ಮಾಡ್ತಿರ್ತಾರೆ. ಈ ದಿವಾನ್ ಅನ್ನೋ ಟಾಪಿಕ್ ಮೇಲೆ ಒಂದು ವಿಡಿಯೋನ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಯಾವಾಗಲೂ ಬರುತ್ತೆ ಕ್ವಶನ್ಸ್. ಓಕೆನಾ. ಮೈಸೂರು ದಿವಾನರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಓಕೆನಾ. ಅದರಲ್ಲಿ ಒಂದು 3-4 ಜನ ಇದ್ದಾರೆ. ಇವ್ರು 4 ಜನ ಇದ್ದಾರಲ್ವ, ಇವ್ರು ಭಾಳ ಇಂಪಾರ್ಟೆಂಟ್. ಇವ್ರ ಮೇಲೇನೆ ಕ್ವಶನ್ ಬರ್ತವೆ. ಹಾಗಿದ್ದಾಗ ರಂಗಚಾರ್ಲು, ಶೇಷಾದ್ರಿ ಅಯ್ಯರು, ದಿವಾನ್ ಪೂರ್ಣಯ್ಯ, ಓಕೆನಾ. ಆಮೇಲೆ ಮಿರ್ಜಾ ಇಸ್ಮಾಯಿಲು, ಇವರೆಲ್ಲ ಒಂದು 4 ಜನ ಇದ್ರಲ್ಲ ಇವರು. ಆಮೇಲೆ ಗವರ್ನರ್ಸ್ ಏನೇನಿದ್ದಾರೆ ಒಂದಿಷ್ಟು ಟಾಪಿಕ್ಸ್, ಅವು ಯೂನಿಕ್ ಟಾಪಿಕ್ಸ್, ಅಂದ್ರೆ ಕಡಿಮೆ ಓದ್ಕೊಂಡ್ರು ಜಾಸ್ತಿ ಆನ್ಸರ್ ಬರೋ ಏನಿರ್ತಾವಲ್ವ ಅಂಥವನ್ನ ಬಿಡಬಾರ್ದು. ಓಕೆನಾ. ಓಕೆ, ನೆಕ್ಸ್ಟ್ ನೋಡೋಣ. ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ಸುಲ್ತಾನಿಂದ ಕಳುಹಿಸಲ್ಪಟ್ಟ ಸೇನಾನಿ ಯಾರು? ಓಕೆನಾ. ಶಿವಾಜಿನ ಪನಿಷ್ ಮಾಡಲು ಬಿಜಾಪುರದಿಂದ ಯಾರು ಬಂದಿದ್ದಾರೆ ಅಂತ ಕೇಳಿದಾನೆ. ಓಕೆನಾ. ಶೈಸ್ತ್ ಖಾನ್, ಫಜಲ್ ಖಾನ್, ನುಸ್ರತ್ ಖಾನ್, ಜಫರ್ ಖಾನ್ ಅಂತ. ಓಕೆನಾ. ಇದಕ್ಕೆ ನಿಮ್ಗೆಲ್ಲ ಗೊತ್ತಿರ್ತದೆ ಆನ್ಸರ್ ಆಲ್ರೆಡಿ, ಅಫ್ಜಲ್ ಖಾನ್. ಓಕೆನಾ. ಇದು ಯಾವಾಗ ಕಳ್ತಾರೆ ಅಂದ್ರೆ 1659ರಲ್ಲಿ ಛತ್ರಪತಿ ಶಿವಾಜಿ ವಿರುದ್ಧ ಹೋರಾಡುವಾಗ ಅದ್ರ ಕಳಿಸ್ತಾರೆ. ಆದ್ರೆ ಛತ್ರಪತಿ ಶಿವಾಜಿ ಅವರು ಬಾಗ್ ಖಾನ್ ಎನ್ನುವ ಹುಲಿ ಉಗುರು, ಆ ಹುಲಿ ಉಗುರಿಂದ ಅವರನ್ನ ಹೊಟ್ಟೆಯನ್ನ ಕತ್ತರಿಸಿ ಅದರಿಂದ ಅವ್ರನ್ನ ಸಾಯಿಸ್ತಾರೆ, ಅಫ್ಜಲ್ ಖಾನ್. ಓಕೆನಾ. ಇಲ್ಲಿದೆ ಆಪ್ಷನ್ 2 ಇದಕ್ಕೆ ರೈಟ್ ಆನ್ಸರ್. ಅಫ್ಜಲ್ ಖಾನ್ ಅದಕ್ಕೆ ಅವ್ರನ್ನ ಸಾಯಿಸಿ ಆದ್ಮೇಲೆ ಅವನು ಸತ್ತೋಗ್ತಾನೆ. ಓಕೆ. ಅಫ್ಜಲ್ ಖಾನ್ ಅನ್ನ ಶಿವಾಜಿನ ಸಾಯಿಸ್ಬಾ ಅಂತಂದು ಕಳ್ಸಿರ್ತಾರೆ. ಓಕೆನಾ, ಬಿಜಾಪುರದವರಿಂದ. ಓಕೆ. ನೆಕ್ಸ್ಟ್ 3ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತೆ ಬಂತು ನೋಡ್ರಿ, ಮೈಸೂರು. ಓಕೆನಾ. ಮೈಸೂರು ವಿಜಯನಗರ, ಮೈಸೂರು ಇವು 2 ಚಾಪ್ಟರ್ ಓದದೆ ನೀನ್ ಎಕ್ಸಾಮ್ಗೆ ಹೋಗ್ತೀಯ ಅಂದ್ರೆ ನೀನು ಈ ಫೀಲ್ಡ್ ಅಲ್ಲಿ ಇಲ್ಲ ಅಂತ. ಓಕೆನಾ. ನೀ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಇವೆರಡು ಓದದೇನೆ ನೀನ್ ಕರ್ನಾಟಕ ಹಿಸ್ಟ್ರಿ ಮುಗಿಸಿ ಅಂದ್ರೆ ನೀನ್ ಹಿಸ್ಟ್ರಿ ಓದಿಲ್ಲ ಅಂತ ಅರ್ಥ. ಓಕೆನಾ. ಇಲ್ಲಿ ಇವೆರಡು ಚಾಪ್ಟರ್ ಅಲ್ಲಿ ಕ್ವಶನ್ ಬಂದೇ ಬರ್ತದೆ. ಆಮೇಲೆ ಕರ್ನಾಟಕ ಏಕೀಕರಣ ಚಳವಳಿ, ಆಮೇಲೆ ವಿಜಯನಗರ ಸಾಮ್ರಾಜ್ಯ, ಮೈಸೂರು ಸಾಮ್ರಾಜ್ಯ, ಇವು 3 ಚಾಪ್ಟರ್ ನಿಮಗೆ ಕಂಪಲ್ಸರಿ. ಆಮೇಲೆ ಹಿಸ್ಟ್ರಿಲಿ ಬಂತಂದ್ರೆ ಗಾಂಧಿ ಯುಗ, ಫ್ರೀಡಮ್ ಮೂವ್ಮೆಂಟ್ ಏನಿದೆ ಅಲ್ವಾ ಅದು, ಇವಿಷ್ಟಾದ್ರೂ ಓದ್ಕೊಂಡು ಹೋಗ್ಬೇಕು. ಆಮೇಲೆ ಬೌದ್ಧ ಧರ್ಮ, ಜೈನ ಧರ್ಮ ಇವು ಕಂಪಲ್ಸರಿ. ಓಕೆನಾ. ಏನಿದೆ 3ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದಿಂದ ಕೊನೆಯಾಯ್ತು? ಬಹಳ ಈಸಿ ಕೇಳ್ಬಿಟ್ಟಿದ್ದಾನೆ ಕ್ವಶನ್. ಓಕೆನಾ. ಈ ಶ್ರೀರಂಗಪಟ್ಟಣ ಒಪ್ಪಂದ. ಇಷ್ಟನ್ನು ಒಪ್ಪಂದಗಳು ಒಂದ್ಸಲ ನೋಡ್ಕೊಂಡ್ಬಿಡೋಣ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತು? ಫಸ್ಟ್ ಮೊದಲ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1769. ಓಕೆನಾ. ನೆಕ್ಸ್ಟ್ ಇದು ಮೈಸೂರು ಯಾರ್ಯಾರ ಮಧ್ಯೆ ನಡೀತೈತೆ ಅಂತ ಕೇಳ್ಬೋದು. ನೆಕ್ಸ್ಟ್ ಒಂದ್ ನಿಮಿಷ. ನೆಕ್ಸ್ಟ್ ಹೇಳಿದ್ರೆ ಯಾರ್ಯಾರ ಮಧ್ಯೆ ನಡೆಯುತ್ತೆ ಅಂತ ಕೇಳ್ಬೋದು. ಫಸ್ಟ್ನೇದು ಮೈಸೂರು ಹೈದರಾಲಿ ವಿರುದ್ಧ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ಲಸ್ ಮರಾಠರು ಪ್ಲಸ್ ನಿಜಾಮರು. ಇವರು ಈ ಒಂದ್ ಕಡೆ ಹೈದರಾಲಿ, ಓಕೆನಾ, ಈ ಕಡೆ ಬ್ರಿಟಿಷರು, ನೆಕ್ಸ್ಟ್ ಮರಾಠರು, ನೆಕ್ಸ್ಟ್ ನಿಜಾಮರು. ಇವರು ಮೂವರು ಹೈದರಾಲಿ. ಇವ್ರ ಆಪೋಸಿಟ್ ಆಗಿ ಯುದ್ಧ ನಡೀತೈತಿ. ಓಕೆನಾ. ಫಲಿತಾಂಶ ಏನಾಗ್ತದೆ ಅಂದ್ರೆ ಇದರಲ್ಲಿ ಮೈಸೂರು ಗೆದ್ಬಿಡ್ತೈತಿ. ಓಕೆನಾ. ಮೈಸೂರು ಗೆಲ್ತೈತಿ, ಇದರಲ್ಲಿ ಹೈದರಾಲಿ ಅವರು ಗೆದ್ದಾಗ ಒಪ್ಪಂದ ಆಗ್ತದೆ. ಏನಾಗ್ತದೆ ಅವಾಗ? ಮದ್ರಾಸ್ ಒಪ್ಪಂದ ಆಗ್ತದೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆದಂತಹ ಮೊದಲ ಒಪ್ಪಂದ ಯಾವ್ದಂದ್ರೆ ಮದ್ರಾಸ್ ಒಪ್ಪಂದ. ಅದು ಯಾವಾಗ ಆಗ್ತದೆ? 1769. 1767ರಿಂದ 1769ವರೆಗೆ ಆ 2 ವರ್ಷ ಯುದ್ಧ ಆದಾಗ ಕೊನೆಯ ಒಪ್ಪಂದ ಆಗ್ಬೇಕಂದ್ರೆ ಯುದ್ಧ ಕೊನೆಯಾಗಿರ್ಬೇಕು, ಅವಾಗ ಒಪ್ಪಂದ ಆಗ್ತದೆ. ಅವಾಗ 1769ರಲ್ಲಿ ಮದ್ರಾಸ್ ಒಪ್ಪಂದ ಮಾಡ್ಕೊಂಡು ಏನ್ ಮಾಡ್ತಾರೆ? ಪ್ರದೇಶಗಳನ್ನು ಪರಸ್ಪರ ಮರುಪಾವತಿ ಮಾಡುವುದು. ನಿನಗೆ ಏನೇನ್ ನೀನ್ ತಗೊಂಡಿದ್ಯೋ, ನಾನು ಏನೇನ್ ತಗೊಂಡಿದ್ಯೋ, ನಿನ್ನ ರಾಜ್ಯಗಳನ್ನ ನಿನಗೆ ಕೊಡ್ತೀನಿ, ನನ್ನ ರಾಜ್ಯಗಳನ್ನ ನೀನ್ ನನಗೆ ಕೊಡು ಅಂತಂದು ಎಕ್ಸ್ಚೇಂಜ್ ಮಾಡ್ಕೊಳೋದು ಒಂದೇದು. ನೆಕ್ಸ್ಟ್ ಮೈಸೂರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ರಕ್ಷಣಾತ್ಮಕ ಮೈತ್ರಿ. ಮೈಸೂರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಧ್ಯೆ ರಕ್ಷಣಾತ್ಮಕ ಮೈತ್ರಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ನೆಕ್ಸ್ಟ್ 3ನೇ ವ್ಯಕ್ತಿಯಿಂದ ದಾಳಿ ಆದರೆ, ಈಗ ಮೈಸೂರು, ಓಕೆನಾ, ಇಲ್ಲಿ ಬ್ರಿಟಿಷರು, ಈಗ ಇಲ್ಲೊಬ್ಬನ ಯಾರು ಇನ್ನೊಬ್ನು ಇಲ್ಲಿ ಏನಾರ ದಾಳಿ ಮಾಡಿದ್ರೆ ಮೈಸೂರು ಹೈದರಾಲಿ ಬಂದು ಇವರಿಗೆ ಪ್ರೊಟೆಕ್ಟ್ ಕೊಡೋದು.
ಅದೇ ಇವನೇನಾದ್ರೂ ಮೈಸೂರು ಬಂದು ದಾಳಿ ಮಾಡಿದ್ರೆ ಇವರು ಬ್ರಿಟಿಷರು ಬಂದು ಇಲ್ಲಿಗೆ ಬಂದು ಇವ್ರಿಗೆ ಪ್ರೊಟೆಕ್ಟ್ ಕೊಡ್ಬೇಕಂತಂದು ಮೂರನೇ ಒಪ್ಪಂದ ಕೂಡ ಇವಿಷ್ಟು ಒಪ್ಪಂದ ಮಾಡಿಕೊಂಡು ಮದ್ರಾಸ್ ಒಪ್ಪಂದವನ್ನ ಮಾಡ್ತಾರೆ. ಓಕೆನಾ, ಇದು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಆಗಿರ್ತದೆ. ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಕೂಡ ಹೈದರಾಲಿ ಇರ್ತಾನೆ. ಆದ್ರೆ ಹೈದರಾಲಿ ಮಿಡ್ಲಲ್ಲೇ ಸತ್ತೋಗ್ತಾನೆ. ಆಮೇಲೆ ಟಿಪ್ಪು ಸುಲ್ತಾನ್ ಅವರ ಮಗ ಆದಂತ ಟಿಪ್ಪು ಸುಲ್ತಾನ್ ಅವರು ಬರ್ತಾರೆ. ಆಮೇಲೆ ಇದ್ರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮರಾಠರು ನಿಜಾಮ್ ಮತ್ತೆ ಇವರೇ ಇರ್ತಾರೆ. ಒಂದ್ ಕಡೆ ಮೈಸೂರು, ಆಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಮರಾಠರು ಮತ್ತು ನಿಜಾಮ್ರು ಈ ರೀತಿ ಆಗ್ತಿರ್ತದೆ. ಓಕೆನಾ, ಇದು ಸ್ಥಗಿತ ಆಗ್ತತಿ. ಇದರಲ್ಲಿ ಮಂಗಳೂರು ಒಪ್ಪಂದ ಆಗ್ತದೆ. ಅವಾಗ 1784ರಲ್ಲಿ 1780ರಿಂದ 84 ಈ 4 ವರ್ಷ ಟರ್ಮ್ ಅಲ್ಲಿ ಮಂಗಳೂರು ಒಪ್ಪಂದ ಯಾವಾಗ ಆಗ್ತದೆ, 1784 ಯುದ್ಧ ಅವಾಗ ಕೊನೆ ಆಗ್ತದೆ ಒಪ್ಪಂದ ಮಾಡ್ಕೊಂಡು. ಇದರಲ್ಲಿ ವಶಪಡಿಸಿಕೊಂಡ ಪ್ರದೇಶಗಳನ್ನು ಪರಸ್ಪರ ಮರುಪಾವತಿ, ಇದು ಕೂಡ ಸೇಮ್. ಆಮೇಲೆ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಬೇಕು. ಆಮೇಲೆ ಯುದ್ಧ ಪೂರ್ವ ಪರಿಸ್ಥಿತಿ ಪುನಃಸ್ಥಾಪನೆ, ಯುದ್ಧಕ್ಕೂ ಮುಂಚಿನ ಸ್ಥಿತಿ ಮಾಡ್ಬೇಕಂತಂದು 3 ಒಪ್ಪಂದಗಳನ್ನ ಹಾಕೊಳ್ತಾರೆ ಇದರಲ್ಲಿ. ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಇದು ಮಂಗಳೂರು ಒಪ್ಪಂದ. ನೆಕ್ಸ್ಟ್ ಮೂರನೇದು 1790ರಿಂದ 92ರ ಮಿಡ್ಲ್ ಆಗ್ತದೆ. ಇದು ಕೂಡ ಮೈಸೂರು ಟಿಪ್ಪು ಸುಲ್ತಾನ್ ವಿರುದ್ಧ ಬ್ರಿಟಿಷ್ ಇಂಡಿಯಾ ಕಂಪನಿ, ಮರಾಠರು ನಿಜಾಮ್ ಸೇಮ್ ಮತ್ತು. ಓಕೆನಾ, ಇದರಲ್ಲಿ ಬ್ರಿಟಿಷ್ ಗೆಲ್ತಾರೆ. ಮೂರನೇದರಲ್ಲಿ ಬ್ರಿಟಿಷರು ಗೆಲ್ತಾರೆ. ಇದು ಶ್ರೀರಂಗಪಟ್ಟಣ ಒಪ್ಪಂದ ಆಗ್ತದೆ. ಮೊದಲನೇದು ಮದ್ರಾಸು, ಎರಡನೇದು ಮಂಗಳೂರು, ಮೂರನೇದು ಶ್ರೀರಂಗಪಟ್ಟಣ ಒಪ್ಪಂದ. ಇದರಲ್ಲಿ ಟಿಪ್ಪು ಸುಲ್ತಾನ್ ತನ್ನ ರಾಜ್ಯದ ಅರ್ಧ ಭಾಗವನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದರಲ್ಲಿ ಟಿಪ್ಪು ಸುಲ್ತಾನ ಅರ್ಧ ರಾಜ್ಯವನ್ನು ಬಿಟ್ಕೊಡ್ಬೇಕಾಗ್ತತಿ. ಬಟ್ ಎರಡೂ ಯುದ್ಧದಲ್ಲೂ ಕೂಡ ಏನಾಗ್ತತಿ, ಪರಸ್ಪರ ಮರುಪಾವತಿ ಮಾಡ್ಕೊಳ್ತಾರೆ. ನಿಮ್ದೇನ್ ಗೆದ್ರೆ ನಮ್ದೇನಾದ್ರೂ ನೀವು ಗೆದ್ಕೊಂಡ್ರೆ ನಮಗ್ ಕೊಡ್ರಿ, ನಿಮ್ದೇನಾದ್ರೂ ನಾವು ರಾಜ್ಯವನ್ನು ಗೆದ್ಕೊಂಡಿದ್ರೆ ನಾವು ನಿಮಗೆ ಕೊಡ್ತೀವಿ ಅಂತಂದು ಪರಸ್ಪರ ಆಗ್ತದೆ ಎರಡರಲ್ಲೂ. ಒಂದು ಫಸ್ಟ್ ಎರಡರಲ್ಲೂ. ಆದ್ರೆ ಥರ್ಡ್ರಲ್ಲಿ ಏನಾಗ್ತದೆ ಅಂದ್ರೆ ಮೂರನೇ ಯುದ್ಧದಲ್ಲಿ ಅದರಲ್ಲಿ ನಮ್ಮ ಮೈಸೂರವರು ಸೋಲ್ತಾರೆ. ಸೋತಾಗ ಏನಂದ್ರೆ ನೀವು ಅರ್ಧ ರಾಜ್ಯವನ್ನು ಬಿಟ್ಕೊಡ್ಬೇಕಂತ ಒಪ್ಪಂದ ಆಗ್ತದೆ. ನೆಕ್ಸ್ಟ್ ಪ್ರದೇಶಗಳು ಬ್ರಿಟಿಷರು, ಮರಾಠರು, ನಿಜಾಮರ ನಡುವೆ ಹಂಚಲಾಗುತ್ತದೆ. ಓಕೆನಾ, ಅದನ್ನ ಬಿಟ್ಕೊಡ್ಬೇಕಾಗ್ತದಲ್ಲ ಅರ್ಧ ರಾಜ್ಯನ. ಈಗ ಮೈಸೂರು ಇಷ್ಟ ಐತಂದ್ರೆ ಅದ್ರಾಗ ಅರ್ಧ ರಾಜ್ಯ ಬಿಟ್ಕೊಡ್ತಾರೆ. ಅದರಲ್ಲಿ ಬ್ರಿಟಿಷರಿಷ್ಟು, ನಿಜಾಮರಿಷ್ಟು, ಮರಾಠರಿಷ್ಟು ಅಂತಂದು 3 ಅವರು ಹಂಚ್ಕೊಳ್ತಾರೆ. ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ದೊಡ್ಡ ಯುದ್ಧ ಪರಿಹಾರವನ್ನು ಪಾವತಿಸಬೇಕಾಗುತ್ತದೆ. ನೆಕ್ಸ್ಟ್ ಪರಿಹಾರ ಪಾವತಿಸುವವರೆಗೂ ತಮ್ಮ ಇಬ್ಬರು ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆಯಾಳಾಗಿ ಇಡಬೇಕಾಗ್ತದೆ. ಅಂದ್ರೆ ನಿಮ್ದೇನೈತಿ ಫೈನ್ ಕೊಡೋವರೆಗೂ ನಿಮ್ಮ ಮಕ್ಕಳನ್ನ ನಾನು ಒತ್ತೆಯಾಳಾಗಿ ಇಟ್ಕೊಳ್ತೀವಿ ಅಂತಂದು ಬ್ರಿಟಿಷರು ಟಿಪ್ಪುವಿನ ಮಕ್ಕಳನ್ನ ಒತ್ತೆಯಾಳಾಗಿ ಇಟ್ಕೊಳ್ತಾರೆ. ಇದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 92. ನೆಕ್ಸ್ಟ್ ನಾಲ್ಕನೇದು, ಇದು ಫೈನಲ್. ಇದು ಮೈಸೂರು ಯುದ್ಧ ನಾಲ್ಕನೇದು ಫೈನಲ್. ಇದು 1799ರಲ್ಲಿ ನಡೀತದೆ. ಓಕೆನಾ, ಇದು ಮೈಸೂರು ಟಿಪ್ಪು ಸುಲ್ತಾನ್ ವಿರುದ್ಧ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನಿಜಾಮರ ಮಿಡ್ಲು ನಡೀತದೆ. ಓಕೆನಾ, ಇದರಲ್ಲಿ ಶ್ರೀರಂಗಪಟ್ಟಣ ಕದನ ಟಿಪ್ಪು ಸುಲ್ತಾನ್ ಇದರಲ್ಲಿ ಸಾಯ್ತಾನೆ. ಅದರಲ್ಲಿ ನಾಲ್ಕನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್, ಎರಡನೇ ಯುದ್ಧದಲ್ಲಿ ಹೈದರಾಲಿ ಅವರು ಸಾಯ್ತಾರೆ. ಓಕೆನಾ, ಇದರ ಒಪ್ಪಂದ ಪರಿಣಾಮ ಏನಂದ್ರೆ ಮೈಸೂರು ಸಂಪೂರ್ಣವಾಗಿ ಸೋತ ಕಾರಣ ಯಾವುದೇ ಔಪಚಾರಿಕ ಒಪ್ಪಂದಕ್ಕೆ ಸಹಿ ಹಾಕಲಿಲ್ಲ. ಓಕೆನಾ, ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಮಡಿದನು ಅಂದ್ರೆ ಟಿಪ್ಪು ಸುಲ್ತಾನ್ ನಾಲ್ಕನೇ ಯುದ್ಧದಲ್ಲಿ ತೀರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಬ್ರಿಟಿಷರು ಈ ಪ್ರದೇಶದ ಒಂದು ಭಾಗವನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿ ಒಡೆಯರ್ ವಂಶಕ್ಕೆ ಮೈಸೂರಿನ ಸಾಂಪ್ರದಾಯಿಕ ಹಿಂದೂ ಆಡಳಿತಕ್ಕೆ ಮರಳಿ ನೀಡಿದರು. ಇವಾಗ 1799ರಿಂದ ಬ್ರಿಟಿಷರ ಆಳ್ವಿಕೆ ಸ್ಟಾರ್ಟ್ ಆಗ್ತದಂತ. ಓಕೆನಾ, ನೆಕ್ಸ್ಟ್ ಒಂದು ಅಂಗಸಂಸ್ಥೆ ಮೈತ್ರಿಯನ್ನಾಗಿ ವಿಧಿಸಲಾಯಿತು. ಟಿಪ್ಪುವಿನ ಪ್ರದೇಶದ ಒಂದು ಭಾಗವನ್ನು ನಿಜಾಮನು ಪಡೆದನು. ಓಕೆನಾ, ನೆಕ್ಸ್ಟ್ ಬ್ರಿಟಿಷರು ಒಬ್ಬ ರೆಸಿಡೆಂಟ್ ಮೂಲಕ ಮೈಸೂರನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿದರು. ರೆಸಿಡೆಂಟ್ ಅನ್ನ ನೇಮಕ ಮಾಡ್ತಾರೆ. ಯಾವಾಗ ಮೈಸೂರಿಗೆ ರೆಸಿಡೆಂಟ್ ಅನ್ನು ಯಾವಾಗ ನೇಮಕ ಮಾಡ್ತಾರೆ ಅಂತಂದ್ರೆ 4ನೇ ಮೈಸೂರು ಆಂಗ್ಲೋ ಯುದ್ಧದ ನಂತರ ಬ್ರಿಟಿಷರು ಮೈಸೂರಿಗೆ ಒಬ್ಬ ರೆಸಿಡೆಂಟ್ ಅನ್ನ ನೇಮಕ ಮಾಡ್ತಾರೆ. ಅಂದ್ರೆ ಅದರ ಮೂಲಕ ಆಳ್ವಿಕೆಯನ್ನ ಮಾಡ್ತಾರೆ ಅಂತ. ಓಕೆನಾ, ಇದು 4 ಮೈಸೂರು ಆಂಗ್ಲೋ ಮೈಸೂರು ಯುದ್ಧದ ಒಂದು ಗ್ಲಾನ್ಸ್ ಆಗ್ತದೆ ಇವಾಗ. ಓಕೆನಾ, ಈ ರೀತಿ ಕ್ವಶನ್ ಬಂದ್ರೆ ಇವಾಗ ಮೂರನೇದು ಕೇಳಿದ್ರೆ ನೆಕ್ಸ್ಟ್ 1, 2, 3 ಕೇಳ್ಬೋದಲ್ವಾ. ಹಾಗಾಗಿ ನೆಕ್ಸ್ಟ್ ಕ್ವಶನ್, ಯಾವ ವರ್ಷ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಹೆಸರಿಸಲಾಯಿತು? ಇದು ಫುಲ್ ಈಜಿ ಕ್ವಶನ್. ಓಕೆನಾ, ಹಿನ್ನೆಲೆ ಭಾರತವು ಸ್ವತಂತ್ರ 1947 ಎಲ್ರಿಗೂ ಗೊತ್ತು. ಇದು ಮೈಸೂರು ರಾಜ್ಯ ರೂಪುಗೊಂಡದ್ದು 1950ರಲ್ಲಿ. ಓಕೆನಾ, ಮೈಸೂರು ರಾಜಪ್ರಭುತ್ವ ರಾಜ್ಯವನ್ನು 1950ರಲ್ಲಿ ರಚನೆ ಮಾಡಿದರೂ ಕೂಡ ಇದು ಸಂಪೂರ್ಣ ಪುನರ್ವಿಂಗಡಣೆ ಮಾಡಬೇಕು ಅಂತಂದು 1900 ಪುನರ್ವಿಂಗಡಣಾ ಕಾಯ್ದೆಯಿಂದ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಬರುತ್ತದೆ. ಅವಾಗ ಕನ್ನಡ ಭಾಷೆಯನ್ನು ಸೇರಿಸಿ ರಾಜ್ಯವನ್ನು ಗಮನಾರ್ಹವಾಗಿ ನೆರೆಯ ರಾಜ್ಯಗಳಿಂದ ಕನ್ನಡ ಮಾತನಾಡುವ ಭಾಷೆಗಳನ್ನು ಸೇರಿಸಲು ಮೈಸೂರು ರಾಜ್ಯವನ್ನು ಗಮನಾರ್ಹವಾಗಿ ವಿಸ್ತರಿಸಲಾಯಿತು. ಓಕೆನಾ, ಯಾವಾಗ 1956ರಲ್ಲಿ. ಅದರೊಳಗೆ ಯಾವ್ಯಾವ ಬರ್ತವೆ, ಬಾಂಬೆ, ಹೈದರಾಬಾದ್, ಮದ್ರಾಸ್, ಕೂರ್ಗ್ ಇವು ಮಿಕ್ಸ್ ಮಾಡ್ಕೊಂಡು ಒಂದು ಮೈಸೂರು ರಾಜ್ಯ ಅಂತ ಮಾಡಿದ್ರು ಫಸ್ಟ್. ಯಾವಾಗ 1956ರಲ್ಲಿ. 47ರಲ್ಲಿ ಸ್ವತಂತ್ರ ಬಂತು. 1950ರಲ್ಲಿ ಮೈಸೂರು ರಾಜ್ಯ ಮಾಡಿದ್ರು. 1956ರಲ್ಲಿ ಏನ್ ಮಾಡಿದ್ರು ಅಂದ್ರೆ ರಾಜ್ಯ ಪುನರ್ವಿಂಗಡಣಾ ಅಂತ ಮಾಡಿದ್ರು. ಕನ್ನಡ ಮಾತಾಡ್ರು ಅಷ್ಟೇ ನಿಮ್ದೊಂದು ಟೀಮ್ ಅಂತ ಅಂದು. ಓಕೆನಾ, ಇದು 1956ರಲ್ಲಿ ಆದ್ರು. ಕ್ವಶನ್ ಏನ್ ಕೇಳಿದಾನೆ, ಅದನ್ನ ಕರ್ನಾಟಕ ಅಂತ ನೇಮ್ ಕೊಟ್ಟದ್ದು ಯಾವಾಗ ಅಂತ ಕೇಳಿದಾನೆ. ಹೆಸರು ಯಾವಾಗ ಬದಲಾವಣೆ ಮಾಡ್ತಾರೆ? 1960, 1970ರಲ್ಲಿ ಇದು ಮಾಡ್ಬೇಕು ಅಂತಂದು ದಂಗೆ ಹೇಳ್ತಾರೆ. ಓಕೆನಾ, 70ರಿಂದ ಸ್ಟಾರ್ಟ್ ಆಗ್ತದೆ. ಓಕೆನಾ, ಕರ್ನಾಟಕ ಎಂಬ
ಹೆಸರನ್ನು ಪ್ರತಿಬಿಂಬಿಸುವ ಉದ್ದೇಶದಿಂದ ಕರುನಾಡು ಅಂದ್ರೆ ಎತ್ತರದ ಭೂಮಿ ಅಥವಾ ಕಪ್ಪು ಮಣ್ಣಿನ ಭೂಮಿ ಎಂಬ ಹೆಸರನ್ನು ಇಡೋಣ ಅಂತಂದು ಯಾವಾಗ ಮಾಡ್ತಾರೆ ಅಂದ್ರೆ ನವೆಂಬರ್ 1973 ನವೆಂಬರ್ 1973ರಂದು ಅಂದಿನ ಸಿಎಂ ಆದಂತಹ ದೇವರಾಜ್ ಅರಸು, ಇದೇನು ರಾಂಗ್ ಇದು, ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆದಾಗ ಅಧಿಕೃತದಲ್ಲಿ ಬದಲಾವಣೆ ಮಾಡ್ತಾರೆ. ಅದು ಯಾವಾಗಂದ್ರೆ 1973 ನವೆಂಬರ್ 1ರಂದು. ಅವಾಗ ಕರ್ನಾಟಕ ಎಂಬ ಹೆಸರನ್ನ ಬದಲಾವಣೆ ಮಾಡ್ತಾರೆ. ಇದೇ ಕ್ವಶನ್ ಕೇಳಿರೋದು. ಓಕೆನಾ. ನೆಕ್ಸ್ಟ್, ಕರ್ನಾಟಕ ರಾಜ್ಯೋತ್ಸವ ಪ್ರತಿ ನವೆಂಬರ್ 1ರಂದು ಆಚರಣೆ ಮಾಡ್ತಾರೆ ಅದರ ನೆನಪಿಗಾಗಿ. ಓಕೆನಾ. ಇದು 1900 ವಿಸ್ತೃತ ರಾಜ್ಯ ಆಗಿದ್ದು 1973ರಲ್ಲಿ ರಾಜ್ಯದ ಹೆಸರು ಮರುನಾಮಕರಣ ಆಗ್ತದೆ. ನೆಕ್ಸ್ಟ್, ಕುವೆಂಪು ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟರು? ಇದು ನೀವು ಜಿಕೆ ಆದ್ರೂ ತಗೋಬಹುದು ಅಥವಾ ಹಿಸ್ಟ್ರಿಲ್ ಆದ್ರೂ ತಗೋಬಹುದು. ನಾನು ಜಿಕೆ ಇದು ಹಿಸ್ಟ್ರಿಲ್ ಹಾಕೊಂಡೆ, ಯಾಕಂದ್ರೆ ಜಿಕೆ ಅಂತ ಮಾಡ್ಕೊಳಕ್ ಹೋದ್ರೆ ಬೇಡ, ಇದನ್ನ ನಾನು ಅದಕ್ಕೆ ಹಿಸ್ಟ್ರಿಲೇ ಹಾಕೊಂಡೆ ಇದನ್ನ. ಓಕೆನಾ. ಇದ್ರಲ್ಲಿ ನೋಡಿ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದ ದಿಗ್ಗಜರು 8 ಜನ ಇದ್ದಾರೆ. ಓಕೆನಾ. ದಿಗ್ಗಜರು 8 ಜನ ಯಾರು? ಫಸ್ಟ್ನೇದರು ಡಾಕ್ಟರ್ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ 1967, ದಾರಾ ಬೇಂದ್ರೆ ಅವರು ನಾಲ್ಕು ತಂತಿ 1973, ಶಿವರಾಮ್ ಕಾರಂತ್ ಅವರು ಮೂಕಜ್ಜಿಯ ಕನಸು 1977, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಚಿಕ್ಕ ವೀರ ರಾಜೇಂದ್ರ 1983, ವಿಕ್ರು ಗೋಕಾಕ್ ಸಮಗ್ರ ಸಾಹಿತ್ಯ 1990, ಯು ಆರ್ ಅನಂತ್ ಮೂರ್ತಿ ಸಮಗ್ರ ಸಾಹಿತ್ಯ 1994, ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ 1998, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಸಮಗ್ರ ಸಾಹಿತ್ಯ 2009. ಓಕೆನಾ. ಇವರು ಇಷ್ಟು ಜ್ಞಾನಪೀಠ ಪ್ರಶಸ್ತಿ ತಂದ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದ 8 ಜನ ದಿಗ್ಗಜರು. ಓಕೆನಾ. ಇದರಲ್ಲಿ ಇವಾಗ ಕುವೆಂಪು ಅವರ ಬಗ್ಗೆ ಕೇಳಿದಾರೆ. ನೆಕ್ಸ್ಟ್ ಬೇಂದ್ರೆ ಅವ್ರ ಬಗ್ಗೆ ಕೇಳ್ಬೋದು. ಓಕೆನಾ. ಇವ್ರು 8 ಮಂದಿ ಮೇಲೂ ಕೂಡ ಆಲ್ರೆಡಿ ಕ್ವಶನ್ ಆಗಿದೆ. ಅವನು ಯಾವುದೇ ರೀತಿಯಲ್ಲೂ ಕೂಡ ಕ್ವಶನ್ ಕೇಳ್ಬೋದು. ಇವಾಗ ಇಯರ್ ಕೇಳಿದಾನೆ, ಇನ್ಮೇಲೆ ಆರ್ಡರ್ ವೈಸ್ ಒಂದ್ ಕಡೆ 4 ಮಂದಿ ಇವ್ರ ಹೆಸರು ಕೊಟ್ಟು 4 ಮಂದಿ ಇವರು ಯಾವಾಗ ಜ್ಞಾನಪೀಠ ತಗೊಂಡ್ರೆ ಅಂತಂದು ಆ ತರನು ಕೂಡ ಕೇಳ್ಬೋದಾಗಿರ್ತದೆ. ಓಕೆನಾ. ಈ ಸೀಟ್ ಇದೇನಿದೆ ಅಲ್ವಾ, ಈ ಸ್ಲೈಡ್ ನ ನೀವು ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ ಅಥವಾ ಬರೆದಾದ್ರೂ ಇಟ್ಕೊಳ್ಳಿ. ಇದನ್ನ ಕಂಠ ಹಾಕ್ಬೇಕು ಅಂತ ಹೇಳ್ತಿದ್ದ ನಾವು. ಓಕೆನಾ. ಪಕ್ಕ ಬರ್ತಿದ್ರು ಮೇಲೆ ಕ್ವಶನ್. ನೆಕ್ಸ್ಟ್, ಐಹೊಳೆಯನ್ನು ಭಾರತೀಯ ದೇಗುಲ ವಾಸ್ತುಶಿಲ್ಪದ ತೊಟ್ಟಿಲು ಎಂದವರು ಯಾರು? ಓಕೆನಾ. ವಾಸ್ತುಶಿಲ್ಪ ತೊಟ್ಟಿಲು ಅಂದವರು ಯಾರು ಅಂತ, ಇದು ಪರ್ಷಿ ಬ್ರೌನ್. ಓಕೆನಾ. ತೊಟ್ಟಿಲು ಅಂತ ಯಾಕೆ ಕರೆದ್ರು? ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಯಾಕೆ ಕರೆದ್ರು ಅಂದ್ರೆ, ಇದು ಆರಂಭಿಕ ಚಾಲುಕ್ಯ ದೇವಾಲಯಗಳು ರಾಜವಂಶದ ರಾಜಧಾನಿಯಾಗಿತ್ತು ಮತ್ತು ದುರ್ಗಾ ದೇವಸ್ಥಾನ ಸೇರಿ ಚಾಲುಕ್ಯ ದೇವಾಲಯ ವಾಸ್ತುಶಿಲ್ಪದ ಆರಂಭಿಕ ಉದಾಹರಣೆಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಆಮೇಲೆ ಪ್ರಾಯೋಗಿಕ ವಾಸ್ತುಶಿಲ್ಪ ಇದಕ್ಕೇನೆ ಮೇನ್ ಆಗಿ ಕರೆದಿದ್ದು. ಓಕೆನಾ. ಆರಂಭಿಕ ಚಾಲುಕ್ಯ ದೇವಾಲಯಗಳು, ಪ್ರಾಯೋಗಿಕ ವಾಸ್ತುಶಿಲ್ಪ. ಯಾವುದೇ ಶೈಲಿಯ ದೇವಸ್ಥಾನಗಳಾದ್ರೂ ಮೊದಲು ಟ್ರಯಲ್ ಆಗಿದ್ದೇವೆ ಅಂದ್ರೆ ಬಹಳ ಟ್ರಯಲ್ ಆಗಿರೋದು ಐಹೊಳೆಯಲ್ಲಿ. ಹಾಗಾಗಿ ಇದು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಮಾಡ್ತಾರೆ. ನೆಕ್ಸ್ಟ್, ನಂತರ ವಾಸ್ತುಶಿಲ್ಪದ ಮೇಲಿನ ಪ್ರಭಾವ, ಆಮೇಲೆ ಐತಿಹಾಸಿಕ ಮಹತ್ವ, ಇವೆಲ್ಲವೂ 4 ಕ್ರೈಟೀರಿಯಾವನ್ನು ನೋಡಿಕೊಂಡು ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದರು. ನೆಕ್ಸ್ಟ್, ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸಂದರ್ಶಿಸಿದ ಅರಬ್ ಪ್ರವಾಸಿ ಯಾರು? ಅಂದ್ರೆ ಅರಬ್ ಪ್ರವಾಸಿ ಯಾರು ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಬಂದಿದ್ರು? ಅಲ್ಬೆರೋನಿ, ಸುಲೈಮಾನ್, ಆಮೇಲೆ ಇಬ್ನ ಬಟೂಟಾ ಮೇಲೆ ಯಾರು ಅಲ್ಲ. ಓಕೆನಾ. ಇದರಲ್ಲಿ ರಾಷ್ಟ್ರಕೂಟ ಅಮೋಘ ವರ್ಷನ ಆಳ್ವಿಕೆಯಲ್ಲಿ ಅನೇಕ ಪ್ರಯಾಣಿಕರು ಬಂದರು. ಅದರಲ್ಲಿ ಯಾರಂದ್ರೆ ಅರಬ್ ಪ್ರವಾಸಿಗ ಯಾರಂದ್ರೆ ಸುಲೈಮಾನ್ ಬಂದಿರ್ತಾನೆ. ಓಕೆನಾ. ಅಲ್ಲಿ ನೆಕ್ಸ್ಟ್ ಇವಾಗ ಏನ್ ಕೇಳ್ಬೋದಂದ್ರೆ, ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಬಂದಂತಹ ಸುಲೈಮಾನ್ ಯಾವ ರಾಜ ಇದ್ದಾಗ ಬಂದ ಅಂತ ಕೇಳ್ಬೋದು. ಓಕೆನಾ. ಅಮೋಘ ವರ್ಷನ ಆಳ್ವಿಕೆ ಇದ್ದಾಗ ಬರ್ತಾನೆ. ಓಕೆನಾ. ಇವರು ಮೂಲತಃ ಆಧುನಿಕ ಇರಾನ್ ಶಿಫಾರಸ್ಸಿನಿಂದ ಬಂದರು. ಇವರು ಅಮೋಘ ವರ್ಷನನ್ನು ಇದೇನಿದು ಮುಸ್ಲಿಮರ ಗೌರವಿಸಿ ಮಸೀದಿಗಳನ್ನು ನಿರ್ಮಾಣಕ್ಕೆ ಅವಕಾಶ ನೀಡಿದ್ದು, ಜಗತ್ತಿನ 4 ಮಹಾನ್ ರಾಜ್ಯಗಳಲ್ಲಿ ಅಮೋಘ ವರ್ಷನು ಒಬ್ಬನೆಂದು ಬಣ್ಣಿಸಿದ್ದಾನೆ. ಯಾರು? ಸುಲೈಮಾನ್. ಓಕೆನಾ. ಇವನ ಆಳ್ವಿಕೆ ಮತ್ತು ಕಲೆ ಮತ್ತು ಸಾಹಿತ್ಯವನ್ನು ಘೋಷಣೆ ಮಾಡಿದ್ದಾನೆ. ಓಕೆನಾ. ನೆಕ್ಸ್ಟ್, ಇಬ್ನ ಬಟೂಟಾ ಆಪ್ಷನ್ ಅಲ್ಲಿತ್ತು. ಹಾಗಾಗಿ ಇಬ್ನ ಬಟೂಟಾ ಒಬ್ಬ ಮೊರಕ್ಕೋ ದೇಶದವನು. ಅವನ ಮೊರಕ್ಕೋನ್ ಮತ್ತು ಬರ್ಬರ್ ಪರಿಶೋಧಕರಾಗಿ ಇವರು ಮೊರಕ್ಕೋ ದೇಶದವರು. ಯಾರು? ಇಬ್ನ ಬಟೂಟಾ. ಓಕೆನಾ. ನೆಕ್ಸ್ಟ್, ಇವರು ಮಹಮ್ಮದ್ ಬಿನ್ ತುಗ್ಲಕ್ ಅವನ ಆಸ್ಥಾನಕ್ಕೆ ಬರ್ತಾರೆ. ಯಾರು? ಇಬ್ನ ಬಟೂಟಾ ಮೊರಕ್ಕೋ ದೇಶದಿಂದ. ನೆಕ್ಸ್ಟ್, ಹುಯೆನ್ಸಾಂಗ್ ಇವರು ಹರ್ಷವರ್ಧನ ಆಸ್ಥಾನಕ್ಕೆ ಬರ್ತಾರೆ. ಯಾರು? ಹುಯೆನ್ಸಾಂಗ್. ಇವರು CUK ಎಂಬ ಪುಸ್ತಕವನ್ನ ಬರ್ತಾರೆ. CUK ಎಂಬ ಪುಸ್ತಕವನ್ನ ಬರೆಯೋದು ಯಾರಂದ್ರೆ ಹುಯೆನ್ಸಾಂಗ್. 15 ವರ್ಷಗಳ ಕಾಲ ಭಾರತದಲ್ಲಿ ಇರ್ತಾರೆ ಇವರು. ಓಕೆ. ನೆಕ್ಸ್ಟ್, ಅಷ್ಟೇ. ಅಲ್ಬೆರೋನಿ ಇವರು ಉಜ್ಬೆಕಿಸ್ತಾನದಿಂದ ಬಂದವರು. ಯಾರು? ಅಲ್ಬೆರೋನಿ ಇವರು ಉಜ್ಬೆಕಿಸ್ತಾನದಿಂದ ಬರ್ತಾರೆ. ಓಕೆನಾ. ಇವರು ಭಾರತ ಶಾಸ್ತ್ರದ ಪಿತಾಮಹ ಮತ್ತು ಮಾನವಶಾಸ್ತ್ರಜ್ಞ ಎಂದು ಕರೆಯಲಾಗುತ್ತದೆ ಇವರನ್ನ. ಓಕೆ. ನೆಕ್ಸ್ಟ್, ಇದು ಮೈಸೂರು ಇಂಪಾರ್ಟೆಂಟ್ ಅಂತ ಹೇಳಿದೆ ನಿಮ್ಗೆ. ಏನು 1923ರಲ್ಲಿ 1918, 1933, 1937 ಮೈಸೂರು ಸಕ್ಕರೆ ಕಂಪನಿ, ಮೈಸೂರು ಪೇಪರ್ ಮಿಲ್, ಮೈಸೂರು ಸ್ಯಾಂಡಲ್ ಸೋಪ್, ಮೈಸೂರು
ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಯಾವ್ಯಾವಾಗ ನಡೆದು ಯಾವ್ಯಾವಾಗ ಆ ಇಯರ್ ಕೊಟ್ಟಿದ್ದಾರೆ. ಓಕೆನಾ, ಇದರೆಲ್ಲ ಲಿಸ್ಟ್ ಇಲ್ಲೇ ನೋಡಿ. ಮೈಸೂರು ಶುಗರ್ ಕಂಪನಿ ಯಾವಾಗ ಸ್ಥಾಪನೆ ಆಯಿತು? 1933 ಸ್ಥಾಪನೆ ಆಯಿತು. ಓಕೆನಾ, ಇದನ್ನ ಅವಾಗ ಯಾರಿದ್ರು? ಸರ್ ಮಿರ್ಜಾ ಇಸ್ಮಾಯಿಲ್ ಇದ್ರು. ಒಡೆಯರ್ ಯಾರಿದ್ರು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರು. ಮೈಸೂರು ಶುಗರ್ ಕಂಪನಿ 1933, ನಾಲ್ವಡಿ ಕೃಷ್ಣರಾಜ ಒಡೆಯರು, ದಿವಾನ್ರು ಮಿರ್ಜಾ ಇಸ್ಮಾಯಿಲ್. ಓಕೆನಾ, ಮೂರು ಇಂಪಾರ್ಟೆಂಟ್ ಇದ್ರಲ್ಲಿ ಪಾಯಿಂಟ್. ಅದಕ್ಕೆ ಫುಲ್ ಕ್ರಿಸ್ಪಿ ಮಾಡ್ಕೊಂಡು ಟು ದ ಪಾಯಿಂಟ್ ಏನ್ ಬೇಕಾದನ್ನ ಮಾತ್ರ ನಾನು ಇದರಲ್ಲಿ ಸ್ಲೈಡ್ ಅಲ್ಲಿ ಹಾಕಿರ್ತೀನಿ. ಓಕೆನಾ, ನೆಕ್ಸ್ಟ್ ಮೈಸೂರು ಪೇಪರ್ ಮಿಲ್ ಜಸ್ಟ್ ಇವಾಗ ಇಯರ್ ಕೇಳಿದಾನೆ 1936, ರೈಟ್. ಆದ್ರೆ ಏನು ಕೇಳ್ಬೋದು ನೆಕ್ಸ್ಟ್? ಮೈಸೂರು ಪೇಪರ್ ಮಿಲ್ 1936 ಸ್ಥಾಪನೆ ಮಾಡಿದಾಗ ಇದ್ದಂತಹ ರಾಜ ಒಡೆಯರ್ ಯಾರು ಅಂತ ಕೇಳ್ಬೋದು. ಓಕೆನಾ, ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಥವಾ 1936 ಮೈಸೂರು ಪೇಪರ್ ಮಿಲ್ ಮಾಡಿದಾಗ ಇದ್ದಂತಹ ದಿವಾನ್ರು ಯಾರು ಅಂತ ಕೇಳ್ಬೋದು. ಹಂಗಿದ್ದಾರೆ ಸರ್ ಮಿರ್ಜಾ ಇಸ್ಮಾಯಿಲ್. ಓಕೆನಾ, ಈ ರೀತಿ ಕ್ವಶನ್ಸ್ ಬರೋ ಟಾರ್ಗೆಟ್ ಇರುತ್ತೆ. ಇವಾಗ ಇಯರ್ ಕೇಳಿದಾನೆ ಅಂದ್ರೆ ನೆಕ್ಸ್ಟ್ ಅವೆರಡನ್ನು ಕೂಡ ನೀವು ನೋಡ್ಕೊಂಡ್ರೆ ಬೆಟರ್, ಅಂದ್ರೆ ನೀವು ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅಂತ. ಓಕೆ, ಮೈಸೂರು ಸ್ಯಾಂಡಲ್ ಸೋಪ್ ಇದು 1916 ಯಾರು ಇರ್ತಾರೆ ಅಂದ್ರೆ ರಾಜ್ ಒಡೆಯರ್ ಇರ್ತಾರೆ, ವಿಶ್ವೇಶ್ವರಯ್ಯ ದಿವಾನರು ಇರ್ತಾರೆ. ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್ ಇದು 1923 ಆಗ್ತದೆ. ಇದನ್ನ ವಿಶ್ವೇಶ್ವರಯ್ಯವರು ಅವರು ದಿವಾನರಾಗಿದ್ದಾಗೇನೆ ಫೌಂಡೇಶನ್ ಹಾಕಿರ್ತಾರೆ. ಓಕೆನಾ, ಫೌಂಡರ್. ಅವಾಗ ಕೃಷ್ಣರಾಜ ಒಡೆಯರು ರಾಜರು ಇರ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೆಕ್ಸ್ಟ್ ಅರಬ್ ಪ್ರವಾಸಿ ಸುಲೈಮಾನನ ಪ್ರಕಾರ ಜಗತ್ತಿನ 4 ಸಾಮ್ರಾಟರಲ್ಲಿ, ಅರಬ್ ಪ್ರವಾಸಿ ಸುಲೈಮಾನನ ಪ್ರಕಾರ ಜಗತ್ತಿನ 4 ಸಾಮ್ರಾಟರಲ್ಲಿ ರಾಷ್ಟ್ರಕೂಟರ ದೊರೆ ಒಬ್ಬನೆಂದು ಪರಿಗಣಿಸಲಾಗಿದೆ ಯಾರು ಅಂತ ಕೇಳಿದಾರೆ. ಇದರಲ್ಲಿ ಅಮೋಘ ವರ್ಷದ ರೈಟ್ ಆನ್ಸರ್. ಇಲ್ಲಿ ನೋಡೋಣ ಎಕ್ಸ್ಪ್ಲೇನ್ ಸ್ವಲ್ಪ. ಓಕೆನಾ, ಅಮೋಘ ವರ್ಷ ನೃಪತುಂಗ ಯಾವಾಗ 814 878 ರಾಷ್ಟ್ರಕೂಟ. ಇದು ಮಾನಕೇಟ ಅಂದಿನ ರಾಜಧಾನಿ. ಓಕೆನಾ, ಸುಲೈಮಾನ್ ಅಮೋಘ ವರ್ಷನ ಹೇಗೆ ವರ್ಣಿಸ್ತಾನೆ? ವಿಶ್ವದ ಮಹಾನ್ ರಾಜರಲ್ಲಿ ಒಬ್ಬರು. ಯಾರ್ಯಾರು ಅಂದ್ರೆ ಬಾಗ್ದಾದ್ ಖಲೀಫಾ, ಚೀನಾದ ಚಕ್ರವರ್ತಿ ಮತ್ತು ಬೈಜಾಂಟಿನ ಚಕ್ರವರ್ತಿಯೊಂದಿಗೆ ಇವನ್ನ ಯಾರನ್ನ ಅಮೋಘ ವರ್ಷ ನೃಪತುಂಗರವರನ್ನ ಕಂಪೇರ್ ಮಾಡ್ತಾನೆ. ಯಾರು? ಅರಬ್ ಪ್ರವಾಸಿಗಾದಂತಹ ಸುಲೈಮಾನ್ ಅವರು. ಓಕೆನಾ, ಸುಲೈಮಾನ್ ಅಲ್ಲಿ ಬಂದ, ಇಲ್ಲಿ ಬಂದ. ಅಂದ್ರೆ ಪ್ರವಾಸಿಗರು ಇಂಪಾರ್ಟೆಂಟ್. ಒಂದೇ ಕೀ ಪಾಯಿಂಟ್, ಪ್ರವಾಸಿಗರು ಇಂಪಾರ್ಟೆಂಟ್. ಯಾವ ದೇಶದಿಂದ ಯಾರ ಸಾಮ್ರಾಜ್ಯಕ್ಕೆ ಬಂದ್ರು, ಯಾರ ಅವಾಗ ರಾಜ ಇದ್ದ, ಇದು ಇಂಪಾರ್ಟೆಂಟ್. ಓಕೆನಾ, ಅದು ಒಂದು ಲೀಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಅದರಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿರೋದು ಬಹಳ ಸರಿ ಕೇಳಿದ್ದಾನೆ. ಇದು ನೆಕ್ಸ್ಟ್ ಹೋಗಿ ರಾಷ್ಟ್ರಕೂಟರದ್ದು ಕೇಳಿದ್ದಾನೆ. ಓಕೆನಾ, ಅಮೋಘ ವರ್ಷನ ಆಳ್ವಿಕೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಅಗಾಧ ಶಕ್ತಿ, ಸಾಂಸ್ಕೃತಿಕ ಮತ್ತು ಅತ್ಯಾಧುನಿಕ ಮತ್ತು ರಾಜಕೀಯ ಸ್ಥಿರತೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಮೋಘ ವರ್ಷನ ಕೊಡುಗೆಗಳೇನು? ಕಲೆ, ಸಾಹಿತ್ಯ, ಧರ್ಮದ ಘೋಷಣೆ, ಹೆಸರುವಾಸಿಯಾಗಿದೆ. ಆಮೇಲೆ ಕನ್ನಡದ ಅತ್ಯಂತ ಪ್ರಾಚೀನ ಸಾಹಿತ್ಯದ ಕೃತಿಯಾದ ಕವಿರಾಜ ಮಾರ್ಗವನ್ನು ಕೂಡ ಅಮೋಘ ವರ್ಷರವರೇ ಬರೆದಿರ್ತಾರೆ. ಜೈನ ಧರ್ಮದ ಅನುಯಾಯಿ, ಧಾರ್ಮಿಕ ಸಹಿಷ್ಣುತೆಯನ್ನು ಉತ್ತೇಜಿಸಿದರು. ಅವನ ಆಳ್ವಿಕೆ ರಾಷ್ಟ್ರಕೂಟರಿಗೆ ಸುವರ್ಣ ಯುಗ. ಇದು ಆಲೇಖ ಕ್ವಶನ್ ಆಗಿದೆ ನೋಡ್ರಿ, ಲಾಸ್ಟ್ ಪಾಯಿಂಟ್ ಇದೆ ಅಲ್ವಾ, ಇದು ಇಂಪಾರ್ಟೆಂಟ್. ಓಕೆನಾ, ಕ್ವಶನ್ ಏನ್ ಕೇಳ್ತಾನೆ ಅಂದ್ರೆ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಯಾರ ಯುಗವನ್ನು ಅಂದ್ರೆ ಯಾರ ಟರ್ಮ್ ಅನ್ನು ಸುವರ್ಣ ಯುಗ ಎಂದು ಗುರುತಿಸಲಾಗಿದೆ ಅಂತ ಕೇಳ್ತಾನೆ. ಅಮೋಘ ವರ್ಷ ಕಾಲವನ್ನು, ಅಮೋಘ ವರ್ಷ ನೃಪತುಂಗನ ಕಾಲವನ್ನು ಸುವರ್ಣ ಯುಗ ಎಂದು ಗುರುತಿಸಿದ್ದಾರೆ. ಇದು ಆಲ್ರೆಡಿ ಕ್ವಶನ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ 92 ಇದೆ ಅಲ್ವಾ. ಭಾರತ ಸರ್ಕಾರ ಕಾಯ್ದೆ 1935 ಅಡಿಯಲ್ಲಿ ಮೊದಲ ಚುನಾವಣೆ ಕಾಂಗ್ರೆಸ್ ಸಂಪೂರ್ಣ ಬಹುಮತದೊಂದಿಗೆ ಸಾಧಿಸಿದ್ದು 5 ಪ್ರಾಂತ್ಯಗಳು. ನಾನು ಗ್ರೂಪ್ ಅಲ್ಲಿ ಹಾಕಿದಾಗ ಯಾರೋ 7 ಪ್ರಾಂತ್ಯಗಳು ಅಂತ ಕಮೆಂಟ್ ಮಾಡಿದ್ರು. ನನಗೆ ಯಾವ್ದು ಗೊತ್ತಿಲ್ಲಪ್ಪ 7. ಇದು 5 ಪ್ರಾಂತ್ಯಗಳು ಇರ್ತವೆ. ಯಾವ್ಯಾವ ಅಂತ ನೋಡ್ಬಿಡೋಣ. ಇದೇನು 1935 ಆಕ್ಟ್ ಅಲ್ಲಿ ಇದು ಔಟ್ ಆಫ್ 11 ಪ್ರಾಂತ್ಯಗಳಲ್ಲಿ 5 ಪ್ರಾಂತ್ಯಗಳು ಕಾಂಗ್ರೆಸ್ ಮೆಜಾರಿಟಿ ಬರ್ತದೆ. ಯಾವ್ಯಾವುದು? ಯುನೈಟೆಡ್ ಪ್ರಾವಿನ್ಸ್ ಅಂದ್ರೆ ಯುಪಿ, ಆಮೇಲೆ ಸೆಂಟ್ರಲ್ ಪ್ರಾವಿನ್ಸ್ ಬಿರಾರ್, ಆಮೇಲೆ ಬಿಹಾರ್, ಒರಿಸ್ಸಾ, ಮದ್ರಾಸ್. ಇವು 5 ಪ್ರಾಂತ್ಯಗಳಲ್ಲಿ ಬರುತ್ತೆ. ಓಕೆನಾ, ಇಲ್ಲಿ ಏನ್ ಕೇಳಿದಾನೆ? 5 ಪ್ರಾಂತ್ಯಗಳು ಎಷ್ಟು ಪ್ರಾಂತ್ಯಗಳು ಅಂತ ಅಷ್ಟೇ ಕೇಳಿದಾನೆ ರ್ಯಾಂಡಮ್ ಆಗಿ. ನೆಕ್ಸ್ಟ್ ಏನ್ ಮಾಡ್ಬೋದು? ಇವು 5 ಪ್ರಾಂತ್ಯಗಳನ್ನು ಕೊಟ್ಟು ಇದ್ರೊಳಗೆ ಯಾವ್ದಾರ 2 ಚೇಂಜ್ ಕೊಟ್ಬಿಡ್ತಾನೆ. 5 ಕೊಡ್ತಾನೆ. ಇವಾಗ ಏನ್ ಮಾಡ್ತಾನೆ ಅಂದ್ರೆ ಕ್ವಶನ್ ಏನಿದೆ ಇಲ್ಲಿ, ಭಾರತ ಸರ್ಕಾರ ಕಾಯ್ದೆ 1935 ಅಡಿಯಲ್ಲಿ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ಬಹುಮತ ಸಾಧಿಸಿದಂತಹ ಪ್ರಾಂತ್ಯಗಳು ಯಾವ್ದಂತ ಕೊಟ್ಬಿಡ್ತಾನೆ. ಇವಾಗ ಅಲ್ಲೇನ್ ಕೊಡ್ತಾನೆ? ಆಪ್ಷನ್ ಅಲ್ಲಿ 5 ಪ್ರಾಂತ್ಯಗಳು ಕೊಡ್ತಾನೆ. ಇಲ್ಲಿ ಯುಪಿ ಕೊಟ್ಟಿದ್ದಾನೆ, ಸೆಂಟ್ರಲ್ ಬಿಹಾರ್ ಕೊಟ್ಟಿದ್ದಾನೆ, ಬಿಹಾರ್, ಒರಿಸ್ಸಾ, ಮದ್ರಾಸ್ ಕೊಟ್ಟಿದ್ದಾನೆ. ಆಮೇಲೆ ಅಲ್ಲಿ ಏನ್ ಮಾಡ್ತಾನೆ? ಮಹಾರಾಷ್ಟ್ರ ಹಿಂಗೆ ಇನ್ನೆರಡು ರಾಂಗ್ ಕೊಟ್ಟು ಎಷ್ಟು ಹೇಳಿಕೆ ಸರಿ, 2 ಹೇಳಿಕೆ, 3 ಹೇಳಿಕೆ, 4 ಹೇಳಿಕೆ, ಹಿಂಗೆ ಆಪ್ಷನ್ ಕೊಟ್ಬಿಡ್ತಾನೆ. ಹಂಗಿದ್ದಾಗ ಇದು ಈ ಲೆವೆಲ್ ಅಲ್ಲಿ ಬಂದಾನಂದ್ರೆ ಇವು 5 ನೀವು ಕಂಠಬಂಧ ಹಾಕ್ಬೇಕು. ಓಕೆನಾ, ಇವು 5 ನೀವು ಕಂಠಬಂಧ ಹಾಕ್ಬೇಕಂತ ಹೇಳ್ತಿದ್ದಾನೆ. ಓಕೆನಾ, ನೆಕ್ಸ್ಟ್ ಇಲ್ಲೇನಿದೆ ಇದೆ ಮೇಡಮ್. ನೆಕ್ಸ್ಟ್ ಕಾಳಿದಾಸನ ಶಾಕುಂತಲವನ್ನು ಭಾಷಾಂತರಿಸಿದ ಕಂಪನಿ ಯಾವುದು? ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಿರಾರು ಅಷ್ಟೇ. ಕಾಳಿದಾಸನ ಶಾಕುಂತಲವನ್ನು ಟ್ರಾನ್ಸ್ಲೇಟ್ ಮಾಡ್ತಿರಾರು ವಿಲಿಯಂ ಜೋನ್ಸ್. ಯಾರೋ ಮ್ಯಾಕ್ಸ್ ಮುಲ್ಲರ್ ಅಂತ ಕಮೆಂಟ್ ಮಾಡ್ತಿದ್ರ, ವಿಲಿಯಂ ಜೋನ್ಸ್ ಅದು. ಓಕೆನಾ, ಇದು ಯಾವಾಗ ಮಾಡ್ತಾರೆ ಅಂದ್ರೆ 1789 ಮಾಡ್ತಾರೆ. ಅದನ್ನ ರೀನೇಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಶಾಕುಂತಲ ದ ಟಾಟಲ್ ರಿಂಗ್ ಅಂತ ಕೂಡ ಅದನ್ನ ಕರೀತಾರೆ ಅವರು ಟ್ರಾನ್ಸ್ಲೇಟ್ ಮಾಡಿದ್ಮೇಲೆ. ಇದು ಕೂಡ ಕೇಳೋ ಚಾನ್ಸಸ್ ಇರುತ್ತೆ.
ನೆಕ್ಸ್ಟ್, ಶಿವಾಜಿಯ ಗುರು ಎಂದು ಕೆಳಗಿನವರಲ್ಲಿ ಯಾರನ್ನು ಪರಿಗಣಿಸಲಾಗುತ್ತದೆ? ರಾಮದಾಸ್. ಓಕೆ, ಸಮರ್ಥ ರಾಮದಾಸ್. ಓಕೆನಾ. ರಾಮದಾಸ್ ಅವರು 17ನೇ ಶತಮಾನದ ಮರಾಠಿ ಸಂತ, ತತ್ವಜ್ಞಾನಿ, ಆಧ್ಯಾತ್ಮಿಕ ಕವಿ. ಅವರನ್ನು ಸ್ವರಾಜ್ಯ ಹಿಂದೂ ಸಂಪ್ರದಾಯದಲ್ಲಿ ಶಿವಾಜಿ ಮಹಾರಾಜರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶಕ ಮತ್ತು ಸ್ಫೂರ್ತಿ ಎಂದು ಪರಿಗಣಿಸಲಾಗಿದೆ. ಆಮೇಲೆ ರಾಮದಾಸರು ಶಿವಾಜಿ ಧರ್ಮವನ್ನು ಎತ್ತಿ ಹಿಡಿಯಲು, ದುರ್ಬಲರನ್ನು ರಕ್ಷಿಸಲು ಮತ್ತು ನ್ಯಾಯಯುತ ಆಡಳಿತವನ್ನು ರಚಿಸಲು ಪ್ರಯತ್ನಿಸಿದರು. ಓಕೆನಾ. ನೆಕ್ಸ್ಟ್, ಶಿವಾಜಿಯವರು ಇತರ ಮಾರ್ಗದರ್ಶಕರು ಯಾರ್ಯಾರು? ದಾದಾಜಿ ಕೊಂಡದೇವ. ದಾದಾಜಿ ಕೊಂಡದೇವ ಇವರು ಶಿವಾಜಿಯ ಬಾಲ್ಯದ ರಕ್ಷಕ ಮತ್ತು ಯುದ್ಧ ತರಬೇತುದಾರರು. ಯಾರು? ದಾದಾಜಿ ಕೊಂಡದೇವ. ನೆಕ್ಸ್ಟ್, ಜಿಜುಬಾಯಿ ಇವರು ಶಿವಾಜಿಯ ತಾಯಿಯಾಗಿರ್ತಾರೆ. ಇವರು ಆಧ್ಯಾತ್ಮಿಕ ಮತ್ತು ನೈತಿಕ ಪ್ರಭಾವಶಾಲಿ ಧರ್ಮದ ಮೌಲ್ಯಗಳನ್ನು ತುಂಬಿದ ಇವರು ಕೂಡ ಒಂದು ಮಾರ್ಗವಾಗಿ ಮಾರ್ಗದರ್ಶಕರು ಅಥವಾ ಗುರು ಅಂತ ಕರೀಬಹುದು. ನೆಕ್ಸ್ಟ್, 95, ಮೈಸೂರಿನ ರಾಜ ಒಡೆಯರನ್ನು ನಾಮಕಾವಸ್ಥೆಯನ್ನಾಗಿಸಿ ಅವರ ಗರಿಮೆಯನ್ನು ತಗ್ಗಿಸಿ ನೈಜ ಅಧಿಕಾರವನ್ನು ಕಸಿದುಕೊಂಡಿದ್ದ ಮೈಸೂರು ರಾಜ್ಯದ ಭ್ರಷ್ಟ ದಳವಾಯಿ ಯಾರು? ಓಕೆನಾ. ಇದರಲ್ಲಿ ರೈಟ್ ಆನ್ಸರ್ ಯಾವುದೂ ಅಲ್ಲ. ಓಕೆನಾ. ಕೀ ಆನ್ಸರ್ ಬಿಡ್ಲಿ. ಆಮೇಲೆ ಇದು ಕೀ ಆನ್ಸರ್ ಫೈನಲ್ ಆಗಿರ್ತದೆ. ಇದು ನನಗೆ ಎಷ್ಟು ಗೊತ್ತಿರುತ್ತೋ ಅದ್ರ ಮ್ಯಾಕ್ಸಿಮಮ್ 99% ರೈಟೇ ಇರುತ್ತೆ. ಆದ್ರೂ ಎಲ್ಲ ಒಂದು ಕಣ್ತಪ್ಪಿ ರಾಂಗ್ ಆದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿ, ಅದನ್ನ ವೆರಿಫೈ ಮಾಡ್ಕೊಳೋಣ ಅಂತ. ಇಲ್ಲಾಂದ್ರೆ ಕೀ ಆನ್ಸರ್ ಏನ್ ಬಿಡುತ್ತೆ ಅದೇ ಫೈನಲ್. ಓಕೆನಾ. ಇದಕ್ಕೆ ಹೈದರಾಲಿ ಆಗಿರ್ತದೆ. ಓಕೆ ಆನ್ಸರ್. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿರ್ತದೆ. ನಿಮಗೇನಾದ್ರೂ ಅದು ಕ್ಲಾಸಸ್ ಬೇಕಂದ್ರೆ ಅದಕ್ಕೆ ಬೇಕಂದ್ರೆ ಜಾಯ್ನ್ ಆಗ್ಬೋದು. ಆಮೇಲೆ 100 ಡೇಟ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ, ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಅದ್ರ ಥ್ರೂ ನೀವು ಜಾಯ್ನ್ ಆದರೆ ಅಲ್ಲಿ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅದ್ರ ಥ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ 100 ಡೇ ಟಾರ್ಗೆಟ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಈಗ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.